ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರಬಾಹವೆ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. 16ನೇ ದಿನದ 1ನೆಯ ವಿಷ್ಣು ಸಹಸ್ರನಾಮದ ನಾಮ ಓಂ ಅಪ್ರಮೇಯಾಯ ನಮಃ. ಓಂ. ಭಗವಂತನನ್ನು ಅಪ್ರಮೇಯ ಅಪ್ರಮೇಯ ಅಂತ ಕರೀತಾರೆ. ಯಾಕೆ ಭಗವಂತ ಅಪ್ರಮೇಯ ಅಂತಂದರೆ, ಸಮಗ್ರವಾಗಿ ತಿಳಿಯಲು ಆಗದೇ ಇರುವವನು. ಪ್ರಮೇಯ ಅಂತಂದರೆ ತಿಳಿದುಕೊಳ್ಳುವವನು, ಅಪ್ರಮೇಯ ಅಂತಂದರೆ ತಿಳಿದುಕೊಳ್ಳಲಿಕ್ಕೆ ಆಗದೇ ಇರುವವನು ಯಾರೋ ಅವನು ಅಪ್ರಮೇಯ. ಅಂದರೆ ಧಾತು ಚತುರ್ಮುಖಸ್ಯ ಉತ್ತಮ ಸತ್ಯಲೋಕ ಏನ ಅಂದ್ರೆ ಪ್ರಕರ್ಷೇಣ ಮೇಯ ನ ಭವತಿ ಇತಿ ಅಪ್ರಮೇಯ. ಚೆನ್ನಾಗಿ ತಿಳಿದುಕೊಳ್ಳಲಿಕ್ಕೆ ಆಗದೇ ಇರುವವನು ಅಪ್ರಮೇಯ ಅಂತ ಹೇಳಿ ಮುಂದೆ ಮನ್ಯೇ ವಿದಿತಂ ನಾಹಂ ಮನ್ಯೇ ಸುವೇದೇತಿ ನೋನ ವೇದೇತಿ ವೇದ ಚ ಯೋನಸ್ತದ್ವೇದ ತದ್ವೇದ ಯೋನ ವೇದತಿ ವೇದ ಚ ಅವಿಜ್ಞಾತಂ ವಿನಾಜಾತಂ ವಿಜ್ಞಾತಂ ಅವಿಜಾತನಾಂ. ಅಂದ್ರೆ ಇದು ತಲವಕಾರೋಪನಿಷತ್ತು ಹೇಳುವಂತಹ ಮಾತು. ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ ಅಂಥೇಳಂತಂದರೆ, ಹಾಗಾದರೆ ತಿಳಿಯೋದೇ ಬೇಡ, ಯಾವ ವಸ್ತು ನಮಗೆ ತಿಳಿಯೋದೇ ಇಲ್ಲ, ಅದನ್ನು ತಿಳ್ಕೊಂಡಾದರೂ ಏನು ಮಾಡೋದು? ಅದಕ್ಕೆ ಹೇಳ್ತಾರೆ, ಭಗವಂತನದ್ದು ಏನದ ನೋಡ್ರಿ, ಇದು ಅನಂತ ವ್ಯಕ್ತಿತ್ವ. ಅದನ್ನು ಸಮಗ್ರವಾಗಿ ಯಾರ ಕಡೆಯಿಂದನೂ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಯಾರಾದರೂ ನಾನು ಭಗವಂತನನ್ನು ಚೆನ್ನಾಗಿ ತಿಳಿದಿದ್ದೇನೆ ಅಂತಂದ್ರೆ ಅವರು ಯಾರೂ ಏನೂ ತಿಳಿದಂಗಲ್ಲ. ಸ್ವಯಂ ಬ್ರಹ್ಮದೇವರೇ ಹೇಳ್ತಾರೆ, ಮನ್ಯೇ ವಿದಿತುಂ ನಾಹಂ ಮನ್ಯೇ, ನಾನು ಭಗವಂತನನ್ನು ಚೆನ್ನಾಗಿ ಬಲ್ಲೆ ಅಂತ ನಾನು ಹೇಳೋದಿಲ್ಲ. ಹಾಗಾಗಿ ಯಾರು ಅವನನ್ನು ನಾನು ಚೆನ್ನಾಗಿ ತಿಳಿಯಲಾರೆ, ಅನಂತ ವ್ಯಕ್ತಿ ಸಂಪನ್ನ ತಾನೇ ಅವನು ಅಂತ ವಿವೇಚಿಸಿಕೊಂಡಿರುವರು, ಅವರು ನಿಜವಾಗಿ ಅವನನ್ನು ತಿಳಿದುಕೊಂಡಂತೆ ಅಲ್ಲ ಅನ್ನೋ ಮಾತನ್ನು ಅಲ್ಲಿ ಹೇಳಿದಂತಹ ಮಾತು ರುದ್ರದೇವರಿಗೆ ಬ್ರಹ್ಮದೇವರು ಹೇಳುವಂತಹ ಮಾತು ಅದಾಗಿದೆ. ಆದ್ದರಿಂದ ಅಪ್ರಮೇಯ ಅಂತ ಹೇಳಂತಂದರೆ ಸರಿಯಾಗಿ ಚೆನ್ನಾಗಿ ತಿಳಿದುಕೊಳ್ಳದೇ ಇರುವಂಥವನು, ತಿಳ್ಕೊಳ್ಳಿಕ್ಕೆ ಆಗದೇ ಇರುವಂಥವನು. ಇನ್ನೊಂದು ಅರ್ಥದಲ್ಲಿ ಪೂರ್ಣತ್ವಾತ್ ಅನಾಮಕೇನ ಸ್ವೇನ ಪ್ರಕರ್ಷೇಣ ಮಾತುಂ ಅಂದರೆ ಜ್ಞಾತುಂ ಯೋಗ್ಯ ಅಪ್ರಮೇಯ. ಅಂದರೆ ಪೂರ್ಣನಾದ ತನ್ನಿಂದ ತಾನೇ ಚೆನ್ನಾಗಿ ತಿಳಿಯಲು ಆಗುವವನು ಯಾರೋ ಅವನು ಅಪ್ರಮೇಯ. ಇನ್ನೊಂದು ಅರ್ಥದಲ್ಲಿ ಅಪ್ರಮೇಯ ಪ್ರಮೇಯ ಅಂತ ಹೇಳಂತಂದರೆ ಮಾಪನ ಮಾಡೋದು ಅಂತ ಅರ್ಥ. ಅಪ್ರಮೇಯ ಅಂತಂದರೆ ಪ್ರಮಾತುಂ ಪರಿಚೇತ್ತುಂ ಅಶಕ್ಯ ಅಪ್ರಮೇಯ. ಅಳಿಲಿಕ್ಕೆ ಆಗದೇ ಇರುವಂಥವನು ಯಾರೋ ಅವನು ಅಪ್ರಮೇಯ. ಅಪ್ರಮೇಯ ಪರಿಣಾಮ ವಿಹೀನತ್ವಾದ್ ಅಪ್ರಮೇಯ ಇತೀರಿತಃ. ಬೃಹದಾರಣ್ಯಕ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಈ ಮಾತನ್ನು ತಿಳಿಸಿಕೊಡ್ತಾರೆ. ಅಂದರೆ ಪರಿಣಾಮ ವಿಹೀನತ್ವಾದ್ ಅಪ್ರಮೇಯ ಇತೀರಿತಃ, ಅಳಿಲಿಕ್ಕೆ ಸಾಧ್ಯವಾಗದೇ ಇರುವಂಥವನು ಅಪ್ರಮೇಯ. ಇನ್ನೊಂದು ಸರ್ವದೋಷ ವಿರುದ್ಧ ಗುಣಸ್ವರೂಪತ್ವಾತ್ ಜೀವಜಡ ಭಿನ್ನತ್ವಾತ್ ದೋಷಾಭಾವಾಚ್ಚ ಇತಿ ಪ್ರಕರ್ಷೇಣ ಮಾಂ ಜ್ಞಾತುಂ ಯೋಗ್ಯ ಅಪ್ರಮೇಯ. ಇನ್ನೊಂದು ಅರ್ಥದಲ್ಲಿ ಅಪ್ರಮೇಯ ಅಂತಂದರೆ ಸರ್ವ ಗುಣಸ್ವರೂಪನಾದದ್ದರಿಂದ ಮತ್ತು ಜೀವ ಜಡರಿಂದ ಭಿನ್ನನಾದದ್ದರಿಂದ ಮತ್ತು ದೋಷಗಳ ಇಲ್ಲದೇ ಇರುವುದರಿಂದ ಅವನನ್ನು ಎಂಬುದಾಗಿ ಚೆನ್ನಾಗಿ ತಿಳಿಯಲು ಯೋಗ್ಯನಾದವನು ಯಾರೋ ಅವನೇ ಅಪ್ರಮೇಯ. ಅಪ್ರಮೇಯ ಅಂತ ಕರಿತಾ ಇದ್ದಾರೆ. ಇದನ್ನು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ನಮಗೆ ತೋರಿಸಿಕೊಡ್ತಾರೆ.
ಅಕಾರ ಪ್ರಥಮಂ ನಾಮ ವಿಷ್ಣೋ ಸರ್ವಗುಣಾನ್ ಬ್ರುವನ್ ಸರ್ವದೋಷ ವಿರುದ್ಧತ್ವಾತ್ ಗುಣನಾಮಾನ್ಯತಾಮಪಿ ವಿಷ್ಣೋರ್ವರ್ಧತಿ ಜೀವೇಭ್ಯೋ ಜಡೇಭ್ಯಶ್ಚೈವ ಸರ್ವದಾ ಅಭಾವಂ ಚೈವ ದೋಷಾಣಾಂ ಸರ್ವೇಷಾಂ ಕೇಶವೇ ವದೇತ್. ಅಂದರೆ ಅಕಾರ ವಿರೋಧಾರ್ಥಕವಾಗಿ ದೋಷ ವಿರುದ್ಧಗಳಾದ ಗುಣಗಳನ್ನು ಸತ್ಯ ಅಸತ್ಯ ಅಂತ ಹೇಳ್ತೀವಿಲ್ರಿ. ಅಂತನ್ನುವುದನ್ನು ವಿರೋಧಾರ್ಥಕವಾಗಿ ಅನ್ನೋದನ್ನು ಉಪಯೋಗಿಸ್ಕೊಳ್ತೇವೆ ನಾವು. ಶಾಂತಿ ಅಶಾಂತಿ ಮತ್ತು ಸತ್ಯ ಅಸತ್ಯ ಇತ್ಯಾದಿಗಳಾಗಿ. ಭೇದಾರ್ಥಕವಾಗಿ ಜೀವಭೇದವನ್ನು, ಅದೇ ರೀತಿಯಾಗಿ ಅಭಾವಾರ್ಥಕವಾಗಿ ದೋಷಾಭಾವಗಳನ್ನು ಭಗವಂತನಲ್ಲಿ ಹೇಳುತ್ತಿರುವುದು ಅಪ್ರಮೇಯ ಅಂತನ್ನುವುದರೊಳಗೆ ಅಂದರೆ ಈ ಕಾರಣದಿಂದ ಭಗವಂತನ ವ್ಯಕ್ತಿತ್ವದ 3 ಪ್ರಧಾನ ಮುಖಗಳನ್ನು ಸ್ಪಷ್ಟವಾಗಿ ಹೇಳುತ್ತಿರುವುದು ಅಕಾರ. ಈ ರೀತಿಯಾಗಿ ಈ ಭಗವಂತನನ್ನು ತಿಳಿಯಲಿಕ್ಕೆ ಆಗದೇ ಇರುವುದರಿಂದ ಅವನನ್ನು ಅಪ್ರಮೇಯ ಅಂತ ಕರೀತಾ ಇದ್ದಾರೆ. ಇನ್ನೊಂದು ಅರ್ಥದಲ್ಲಿ ಲೆಕ್ಕ ಮಾಡಲು ಸಿಗದವನು ಯಾರೋ ಅವನು ಅಪ್ರಮೇಯ. ಪ್ರಮಾತುಂ ಸಂಖ್ಯಾತುಂ ಅಯೋಗ್ಯ ಅಪ್ರಮೇಯ. ಭಗವಂತ ಇವ ಏನಿದ್ದಾನೆ ಅನಂತ ರೂಪಗಳು, ಅನಂತ ಕ್ರಿಯೆಗಳು, ಅನಂತ ಗುಣಗಳು ಇವನ್ನೆಲ್ಲ ಒಳಗೊಂಡಂಥವನು. ಅವೆಲ್ಲ ಅವನ ಸ್ವರೂಪವೇ ಆದದ್ದರಿಂದ ಅವು ಯಾವ ಲೆಕ್ಕ ಮಾಡ್ಲಿಕ್ಕೆ ಆಗೋದೇ ಇಲ್ಲ ನಿಮಗೆ. ಅದಕ್ಕಾಗಿ ಅವನು ಅಪ್ರಮೇಯ. ಇನ್ನೊಂದು ಅರ್ಥದಲ್ಲಿ ಪ್ರಮಾತುಂ ಉತ್ಪಾದಯಿತುಂ ಅಯೋಗ್ಯ ಅಪ್ರಮೇಯ. ಚಿದಾನಂದಾತ್ಮಕ ದೇಹ ಸಂಪನ್ನನಾಗಿ ನಿತ್ಯ ಅನಿಸಿಕೊಂಡಿರುವಂತಹ ಭಗವಂತನನ್ನು ಸೃಷ್ಟಿ ಮಾಡಲಿಕ್ಕೆ ಯಾರ ಕಡೆಯಿಂದನೂ ಸಾಧ್ಯವಿಲ್ಲ. ಆದ್ದರಿಂದ ಅವನು ಅಪ್ರಮೇಯ. ಅದೇ ರೀತಿಯಾಗಿ ಪ್ರಮಾತುಂ ನಾಶಯಿತುಂ ಅಯೋಗ್ಯ ಅಪ್ರಮೇಯ. ಸರ್ವೋತ್ತಮನಾದ ಸರ್ವಸಮರ್ಥನಾದ ಅವನ ವಿನಾಶ ಇದು ಅಸಾಧ್ಯವಾದದ್ದರಿಂದಲೂ ಕೂಡ ಅವನನ್ನು ಅಪ್ರಮೇಯ ಅಂತ ಕರೀತಾ ಇದ್ದಾರೆ. ಅದಕ್ಕೆ ಇನ್ನೊಂದು ಅರ್ಥದಲ್ಲಿ ತಿಳಿಯಬೇಕಾದ ವಿಚಾರ ಇಲ್ಲದವನು ಯಾರೋ ಅವನು ಅಪ್ರಮೇಯ. ಅವ ಏನೂ ತಿಳ್ಕೊಳ್ಬೇಕಾಗಿಲ್ಲ, ಎಲ್ಲ ತಿಳಿದವನು ಅವನು. ಆದ್ದರಿಂದ ಅವನು ಅಪ್ರಮೇಯ. ಅಂದರೆ ಪ್ರಮಾತುಂ ಜ್ಞಾತುಂ ಯೋಗ್ಯಂ ಪ್ರಮೇಯಂ ಪ್ರಮಿತ ಸರ್ವಜ್ಞತ್ವೇನ ನ ವಿದ್ಯತೆ ಪ್ರಮೇಯಂ ಯಸ್ಯ ಸಹ ಅಪ್ರಮೇಯ. ಅಂದರೆ ಏನು ಹೇಳಿಕತ್ತಾರೆ ಇಲ್ಲಿ? ಸರ್ವಜ್ಞನಾದ ಭಗವಂತ ಎಲ್ಲವನ್ನೂ ಬಲ್ಲವನಾದದ್ದರಿಂದ ಅವನಿಗೆ ತಿಳಿಯಬೇಕಾದ ವಿಚಾರ ಯಾವುದು ಇಲ್ಲವಾದ್ದರಿಂದ ಅವನು ಅಪ್ರಮೇಯ. ಇನ್ನು ಪೂರ್ಣನಾಗಿರುವಂಥವನು ಮತ್ತು ಭಕ್ತರಿಂದ ತಿಳಿದುಕೊಳ್ಳಲು ಯೋಗ್ಯವಾದ ಹಾಗೂ ಪ್ರಕೃಷ್ಟಗಳಾದ ಗುಣವುಳ್ಳವನು ಯಾರೋ ಅವನು ಅಪ್ರಮೇಯ. ಇದು ಸತ್ಯಸಂಧ ತೀರ್ಥರ ವ್ಯಾಖ್ಯಾನ. ಪ್ರಕೃಷ್ಟ ಮೇಯ ಭಕ್ತಿಜ್ಞೇಯ ಗುಣ ಯಸ್ಯಾಸೌ ಪ್ರಮೇಯ ಅಶ್ಚಾಸೌ ಪ್ರಮೇಯಶ್ಚ ಅಪ್ರಮೇಯ ಇತಿ. ಅಂದರೆ ಭಗವಂತನ ಗುಣಗಳನ್ನು ತಿಳಿದುಕೊಳ್ಳಬೇಕು ಹಾಗೂ ಉಪಾಸನ ಮಾಡಬೇಕು, ನಿಜ. ಶಾಸ್ತ್ರದಲ್ಲಿ ಇದೇ ಹೇಳ್ತಾರೆ. ಸಕಲ ಗುಣಗಳನ್ನು ತಿಳ್ಕೊಳ್ಳಿಕ್ಕಾಗ್ತದ? ಇಲ್ಲ. ಆದ್ದರಿಂದ ಅವನು ಅಪ್ರಮೇಯ. ಇನ್ನೊಂದು ಸುಂದರವಾದ ವ್ಯಾಖ್ಯಾನವನ್ನು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಮಾಡ್ತಾರೆ. ಏನು? ಪೂರ್ಣನಾದವನು ಮತ್ತು ಲಕ್ಷ್ಮೀದೇವಿಗೂ ಆಶ್ಚರ್ಯವನ್ನುಂಟು ಮಾಡುವವನು ಯಾರೋ ಅವನು ಅಪ್ರಮೇಯ. ಹೇಗೆ ಅಂತಂದರೆ ಪ್ರಕೃಷ್ಟಾಚ ಸಾ ಮಾಚ ಪ್ರಮ ಲಕ್ಷ್ಮಿ. ಪ್ರಕೃಷ್ಟವಾದ ಜ್ಞಾನವನ್ನು ಪಡೆದವಳು ಪ್ರಮ ಅಂತಂದರೆ ಲಕ್ಷ್ಮಿ. ತಾಂ ಈಂ ವಿಸ್ಮಯಂ ಉಪಾಯತಿ ಇತಿ ಪ್ರಮೇಯ. ಅಂದರೆ ಈ ಲಕ್ಷ್ಮೀದೇವಿಗೂ ಆಶ್ಚರ್ಯವನ್ನು ಉಂಟು ಮಾಡುವಂತೆ ಇರುವವನು ಯಾರೋ ಅವನು ಪ್ರಮೇಯ. ಪ್ರಕೃಷ್ಟವಾದ ಜ್ಞಾನ ಹೊಂದಿದಂತಹ ಲಕ್ಷ್ಮಿ. ತಾಂ ಈಂ ವಿಸ್ಮಯಂ ಯಾಪಯತಿ ಇತಿ ಪ್ರಮೇಯ. ಇಂತಹ ಲಕ್ಷ್ಮೀದೇವಿಗೂ ಆಶ್ಚರ್ಯವನ್ನು ಉಂಟು ಮಾಡುವವನಾದ್ದರಿಂದ
ಅವನು ಪ್ರಮೇಯ. ಅದನ್ನೇ ದಾಸರ ಹೇಳಿದ್ದು, ಒಲಿದೆಯಾತ ಕಮ್ಮಲಕುಮಿ ವಾಸುದೇವಗೆ, ತಿಳಿದು 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 ತಿಳಿಯದ ಹಾಗೆ. ಅನಾದಿ ಕಾಲದಿಂದ ತಿಳ್ಕೋತ ಬಂದರೂ ಕೂಡ ಇವತ್ತಿನವರೆಗೂ ಅವನನ್ನು ಪೂರ್ಣವಾಗಿ ತಿಳಿದುಕೊಳ್ಳಲಿಕ್ಕೆ ಆಗಿಲ್ಲ. ಆದ್ದರಿಂದ ಲಕ್ಷ್ಮೀದೇವಿಗೆ ಆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಲಕ್ಷ್ಮೀದೇವಿಗೂ ಆಶ್ಚರ್ಯವನ್ನು ಉಂಟು ಮಾಡುವವನು ಯಾವನೋ ಅವನು ಅಪ್ರಮೇಯ. ಇನ್ನು ಪೂರ್ಣ ಮತ್ತು ಪ್ರಕೃಷ್ಟ ಎಂದು ತಿಳಿಯಲು ಅರ್ಹನಾದಂತಹ ಏಕೈಕ ವ್ಯಕ್ತಿ ಇವನಾದ್ದರಿಂದ ಅಪ್ರಮೇಯ ಅಂತೇಳಂತಂದ್ರೆ ಪರಮಾತ್ಮ. ಪೂರ್ಣತ್ವಾತ್ ಅಹ ಪ್ರಕೃಷ್ಟತ್ವಾತ್ ಪ್ರ ಇತಿ ಮಾತುಂ ಜ್ಞಾತುಂ ಯೋಗ್ಯ ಅಪ್ರಮೇಯ. ಇನ್ನು ಚೆನ್ನಾಗಿ ತಿಳಿಯಲು ಶಕ್ಯರಾದ ಜೀವರಿಗಿಂತ ವಿಲಕ್ಷಣನಾದಂಥವನು. ಸತ್ಯಸಂಧರೇ ಇದಕ್ಕೆ ಇನ್ನೊಂದು ಅರ್ಥವನ್ನು ಮಾಡ್ತಾರೆ. ಪ್ರಮಾತುಂ ಯೋಗ್ಯ ಪ್ರಮೇಯ ಜೀವಾದಿ. ಜೀವರನ್ನು ಸರಳಾಗಿ ತಿಳ್ಕೊಳ್ಬಹುದು. ಸಹ ನ ಭವತಿ ಇತಿ ಅಪ್ರಮೇಯ. ಜೀವರಂತೆ ಇವನನ್ನು ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ, ಆದ್ದರಿಂದ ಇವನು ವಿಲಕ್ಷಣನಾಗಿರ್ತಕ್ಕಂಥವನು, ಆದ್ದರಿಂದ ಅಪ್ರಮೇಯ. ಇನ್ನೊಂದು ಸ್ವಾರಸ್ಯಕರವಾದಂತಹ ಅರ್ಥವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಪೂರ್ಣನಾದುದರಿಂದ ಅ ಅಂತ ಕರೀತಾರೆ, ಪ್ರಕೃಷ್ಟನಾದದ್ದರಿಂದ ಪ್ರ ಅಂತ ಕರೀತಾ ಇದ್ದಾರೆ, ಜ್ಞಾನಸ್ವರೂಪಿ ಆದದ್ದರಿಂದ ಮ ಅಂತ ಕರೀತಾರೆ, ಅ ಪ್ರ ಮ, ತಿಳಿಯಲು ಯೋಗ್ಯನಾದವನು ಅಂತ ಅರ್ಥ. ಪೂರ್ಣತ್ವಾತ್ ಅಹ ಪ್ರಕೃಷ್ಟತ್ವಾತ್ ಪ್ರ ಜ್ಞಾನರೂಪತ್ವಾತ್ ಮಹ ಅಶ್ಚಾಸೌ ಪ್ರಶ್ಚಾಸೌ ಮಶ್ಚ ಅಪ್ರಮಃ ಅಪ್ರಮ ಇತಿ ಈಯಃ ಜ್ಞೇಯಃ ಅಪ್ರಮೇಯಃ ಅಂತನ್ನುವ ಅರ್ಥವನ್ನು ಮಾಡ್ತಾ ಇದ್ದಾರೆ. ಬಹಳ ದೀರ್ಘವಾದಂತಹದ್ದು ಆಯಿತು, ಆದರೂ ಅನಿವಾರ್ಯ. ಇಷ್ಟ ಅರ್ಥ ನಾನು ಇನ್ನೂ ಎಷ್ಟೋ ಅರ್ಥಗಳನ್ನು ಬಿಟ್ಟಿದ್ದೇನೆ. ಇಷ್ಟಾದರೂ ನಾವು ತಿಳಿದುಕೊಳ್ಳುವ ಅನುಸಂಧಾನವನ್ನು ಮಾಡುವ ಪ್ರಯತ್ನವನ್ನು ಮಾಡೋಣಂತೆ. ಮುಂದಿನ ನಾಮ ಓಂ ಹೃಷಿಕೇಶಾಯ ನಮಃ. ಓಂ. ಭಗವಂತನನ್ನ ಋಷಿಕೇಶ ಅಂತ ಯಾಕೆ ಕರೀತಾರೆ ಅಂತಂದರೆ, ಋಷಿಕಾಣಾಂ ಈಶಃ ಋಷಿಕೇಶಃ. ಋಷಿಕಾಣಾಂ ಅಂದರೆ ಇಂದ್ರಿಯಾಣಾಂ ಈಶಃ ಋಷಿಕೇಶಃ. ಹರಿವಂಶದಲ್ಲಿ ಬರುವಂತಹ ಮಾತೇನು ಅಂತಂದರೆ, ಋಷಿಕಾಣಿಂದ್ರಿಯಾಣ್ಯಾಹು ತೇಷಾಮೀಶೋ ಯತೋ ಭವಾನ್ ಋಷಿಕೇಶಸ್ತತೋ ವಿಷ್ಣು ಖ್ಯಾತೋ ದೇವೇಶು ಕೇಶವಃ. ಋಷಿಕ ಅನಿಸುವಂತಹ ಇಂದ್ರಿಯಗಳಿಗೆ ಒಡೆಯನಾದದ್ದರಿಂದ ನೀನು ಋಷಿಕೇಶ ಅಂತ ಅನಿಸ್ಕೊಳ್ತಿ ಅನ್ನುವ ಮಾತನ್ನು ಹರಿವಂಶದಲ್ಲಿ ಹೇಳ್ತಾ ಇದ್ದಾರೆ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯತೋ. ಗೀತಾದಲ್ಲಿ 15ನೇ ಅಧ್ಯಾಯದಲ್ಲಿ ಹೇಳಿದಂತಹ ಮಾತು ಇದೇ ಅರ್ಥದಲ್ಲಿ ಅಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಅರ್ಥ, ಜಗತ್ತನ್ನು ಹರ್ಷಪಡಿಸುವಂತಹ ಕಿರಣಗಳೆನಿಸುವ ಕೇಶಗಳುಳ್ಳವನು. ಹೃಷ್ಯೋ ಹರ್ಷಹೇತವಃ ಕೇಶಾಃ ಅಸ್ಯ ಅಸ್ತಿ ಇತಿ ಹೃಷಿಕೇಶಃ. ಅಂದರೆ ಸೂರ್ಯಚಂದ್ರರು ತಮ್ಮ ಕಿರಣಗಳಿಂದ ಜಗತ್ತಿಗೆ ಬೆಳಕನ್ನು ನೀಡಿ ರಕ್ಷಿಸ್ತಾರೆ. ಸೂರ್ಯೋದಯ ಆದ ಮೇಲೇನೆ ಪಾಠ ಪ್ರವಚನಗಳಾಗ ಎಲ್ಲವೂ ಚಾಲು ಆಗ್ತಾವಾದ್ದರಿಂದ ಬೋಧಿಸುವಂಥವರು. ಸೂರ್ಯ ಚಂದ್ರಾಂತರ್ಯಾಮಿಯಾದ ತನ್ನಿಂದ ನಿಯತವಾದ ಪ್ರಯುಕ್ತ ಸೂರ್ಯ ಚಂದ್ರಾದಿ ಕಿರಣಗಳು ನನ್ನ ಕೇಶಗಳೆನಿಸಿವೆ. ಇದನ್ನು ಮಹಾಭಾರತದ ಶಾಂತಿ ಪರ್ವದಲ್ಲಿ ಸ್ಪಷ್ಟವಾಗಿ ಹೇಳಿದಂತಹ ಮಾತು. ಸೂರ್ಯ ಚಂದ್ರಮಶೌ ಶಶ್ವತ್ ಕೇಶೈರ್ಮೇ ಅಂಶು ಸಂಜ್ಞಿತೈ ಬೋಧಯನ್ ಸ್ಥಾಪಯಂಶ್ಚೈವ ಜಗದುತ್ಪದ್ಯತೆ ಪೃಥಕ್ ಬೋಧನಾತ್ ಸ್ಥಾಪನಾಶ್ಚೈವ ಜಗತೋ ಹರ್ಷ ಸಂಭವಾನ್ ಅಗ್ನಿಶೋಮಕೃತೈರೇಭಿಃ ಕರ್ಮಭಿಃ ಪಾಂಡುನಂದನ ಹೃಷಿಕೇಶೋ ಹಮೀಶಾನೋ ವರದೋ ಲೋಕಭಾವನಃ. ಮಹಾಭಾರತ ಶಾಂತಿ ಪರ್ವದಲ್ಲಿ ಬರುವಂತಹ ಮಾತು. ಆದ್ದರಿಂದ ಜಗತ್ತನ್ನು ಸಂತೋಷಪಡಿಸುವ ಕಿರಣಗಳನ್ನೇ ಕೇಶವನ್ನಾಗಿ ಉಳ್ಳವನು ಋಷಿಕೇಶ. ಇನ್ನೊಂದು ಅರ್ಥದಲ್ಲಿ ತಾನು ಸುಖಸ್ವರೂಪಿ ಮತ್ತು ಉಳಿದವರ ಸುಖಕ್ಕೂ ಪ್ರಭು ಆದದ್ದರಿಂದ ಅವನು ಋಷಿಕೇಶ. ಹೇಗೆ?
ಹೃಷಃ ಹರ್ಷಃ ಹೃಷಃ ಹರ್ಷಃ ಸ್ವಹ ಅಸ್ಯ ಅಸ್ತಿ ಇತಿ ಹೃಷಿ. ತಾನು ಸುಖಸ್ವರೂಪನಾದದ್ದರಿಂದ ಭಗವಂತ ಸುಖಸ್ವರೂಪನಾಗಿ ಇದ್ದು ಇತರರ ಸುಖಗಳಿಗೂ ಒಡೆಯನಾಗಿರ್ತಕ್ಕಂಥವನಾದ್ದರಿಂದ ಅವನು ಋಷಿಕೇಶ. ಇನ್ನೊಂದು ಅರ್ಥದಲ್ಲಿ ಋಷಿಕೇಶ ಅಂತ ಹೇಳಂತಂದರೆ ಸುಖಿ ಮತ್ತು ಲಕ್ಷ್ಮೀ ಚತುರ್ಮುಖರ ಒಡೆಯನಾದದ್ದರಿಂದ ಅವನು ಋಷಿಕೇಶ. ಹೃಷಃ ಹರ್ಷಃ, ಹೃಷ್ ತುಷ್ಟೌ ಅಂತನ್ನುವ ಒಂದು ಧಾತು. ಸಹ ಅಸ್ಯ ಅಸ್ತಿ ಇತಿ ಋಷಿ, ಪೂರ್ಣವಾದ ಆನಂದ ಉಳ್ಳವನು ಯಾರೋ ಅವನು ಋಷಿ. ಕಂ ಅಂತಂದರೆ ಸುಖ. ತಸ್ಯ ಈಶಃ ಕೇಶಃ, ಕಂ ಈಶಃ ಕೇಶಃ, ಋಷಿ ಚ ಅಸೌ ಕೇಶಶ್ಚ ಋಷಿಕೇಶಃ. ಅಂದರೆ ಚತುರ್ಮುಖ, ಕಂ ಅಂತಂದರೆ ಚತುರ್ಮುಖ ಬ್ರಹ್ಮ, ಅವರಿಗೆಲ್ಲರಿಗೂ ಈಶಾ ಅಂತೇಳಿ ಅಂತಂದ್ರೆ ರುದ್ರದೇವರು, ಎಲ್ಲರಿಗೂ ಒಡೆಯನಾದದ್ದರಿಂದ ಲಕ್ಷ್ಮೀ ಚತುರ್ಮುಖ ಇವರಿಗೆಲ್ಲರಿಗೂ ಒಡೆಯನಾದದ್ದರಿಂದ ರುದ್ರಾದಿಗಳಿಗೂ ಸುಖಗಳಂತೆ ಅನುಗ್ರಹಿಸುವವನು, ಆದ್ದರಿಂದ ಅವನು ಋಷಿಕೇಶ. ಇನ್ನೊಂದು ಅರ್ಥದಲ್ಲಿ ಅದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಸತ್ಸಂಗ ತೀರ್ಥರು ಹೇಳ್ತಾರೆ, ಈಚ ಕಶ್ಚ ಈಶಾಶ್ಚ ಈಕೇಶಾಹ ಲಕ್ಷ್ಮೀ ಚತುರ್ಮುಖಾದಯ. ಋಷಿಕೇಶ ಅಂತದಲ್ರಿ, ಋಷಿ ಅಂತ ಅನ್ನೋದನ್ನು ಬಿಡಿಸಿದರೆ ಈಕೇಶಾಹ ಅನ್ನೋದೊಂದು ಉಳಿತದೆ. ಋಷಿಕೇಶ. ಈಚ ಕಶ್ಚ, ಈ ಅಂತಂದ್ರೆ ರುದ್ರ, ಕ ಅಂತಂದ್ರೆ ಬ್ರಹ್ಮ. ಈಚ ಕಶ್ಚ ಈಶಾಶ್ಚ ಈಕೇಶಾಹ ಅಂದರೆ ಲಕ್ಷ್ಮೀ ಚತುರ್ಮುಖ ಬ್ರಹ್ಮಾದಯ. ಋಷೀಣಃ ಈಕೇಶಾಹ ಏನ ಸಹ ಋಷಿಕೇಶಃ. ಇನ್ನೊಂದು ಕಡೆಯ ಅರ್ಥ, ಜಗತ್ತಿನ ಹರ್ಷಕ್ಕೆ ಕಾರಣವಾದ ರಾಮ ಮತ್ತು ಕೃಷ್ಣ ಎಂಬ ಹೆಸರಿನ ಬಿಳಿಯ ಮತ್ತು ಕಪ್ಪು ಬಣ್ಣದ ತಲೆಗೂದಲನ್ನು ಉಳ್ಳವರು ಯಾರೋ ಅವನು ಋಷಿಕೇಶ. ಹರ್ಷಹೇತು ರಾಮಕೃಷ್ಣಾಖ್ಯ ಶುಕ್ಲಕೃಷ್ಣಕೇಶಾನ್ ಇತಿ ಋಷಿಕೇಶ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ನಾಮಚಿಂತನೆ, ಓಂ ಪದ್ಮನಾಭಾಯ ನಮಃ. ಓಂ ಭಗವಂತನನ್ನು ಪದ್ಮನಾಭ ಪದ್ಮನಾಭ ಅಂತ ಕರೀತಾ ಇದ್ದಾರೆ. ಯಾಕೆ ಭಗವಂತನನ್ನು ಪದ್ಮನಾಭ ಅಂತ ಕರೀತಾರೆ ಅಂತಂದರೆ, ಪದ್ಮಂ ನಾಭೌ ಯಸ್ಯ ಸಹ ಪದ್ಮನಾಭ. ಜಗದಾಧಾರವಾದ ಪದ್ಮವನ್ನು ಹೊಕ್ಕಳಲ್ಲಿ ಹೊಂದಿರುವವನು ಯಾರೋ ಅವನು ಪದ್ಮನಾಭ. ಅಜಸ್ಯ ನಾಭೇರ್ ವದೇಕಮರ್ಪಿತಂ ಯಸ್ಮಿನ್ ವಿಶ್ವಾನಿ ಭುವನಾನಿ ತಸ್ತುಹು, ಋಗ್ವೇದದಲ್ಲಿ ಬರುವಂತಹ ಮಾತು. ಅಜನಾದ ಭಗವಂತನ ನಾಭಿಯಲ್ಲಿ ಕಮಲ ಒಂದಿದೆ, ಸಕಲ ಭುವನಗಳು ಆ ಕಮಲದಲ್ಲಿವೆ ಎಂದು ಋಗ್ವೇದ ಹೇಳುತ್ತದೆ. ಅಸ್ಯ ನಾಭೇ ವದೇಕಮರ್ಪಿತಂ ಯಸ್ಮಿನ್ ವಿಶ್ವಾನಿ ಭುವನಾನಿ ತಸ್ತುಹು ಅಂತ. ಇನ್ನೊಂದು ಅರ್ಥದಲ್ಲಿ ಆ ಭಗವಂತನನ್ನು ಪದ್ಮನಾಭ ಅಂತ ಕರೆಯೋದು ಯಾಕೆ ಅಂತಂದರೆ, ಪದ್ಮ ಚತುರ್ಮುಖ ನಾಭೌ ಯಸ್ಯ ಸಹ ಪದ್ಮನಾಭ. ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯದಲ್ಲಿ ಶ್ರೀಮದ್ ಆಚಾರ್ಯರು ನಮಗೆ ತೋರಿಸಿಕೊಡ್ತಾರೆ, ಪದ್ಮೋ ಬ್ರಹ್ಮ ಸಮುದ್ದಿಷ್ಟ ಪದ್ಮಾಶ್ರೀರಪಿ ಚೋಚ್ಯತೆ. ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂತಹ ಮಾತು. ಪದ್ಮ ಅಂದರೆ ಬ್ರಹ್ಮ, ಪದ್ಮ ಅಂತಂದರೆ ಶ್ರೀ. ಇವರನ್ನು ನಾಭಿಯಲ್ಲಿ ಇಟ್ಕೊಂಡವನು ಯಾರೋ ಅವನು ಪದ್ಮನಾಭ. ಇನ್ನೊಂದು ಅರ್ಥದಲ್ಲಿ ಪದ್ಮಂ ಚತುರ್ಮುಖಂ ನಯತಿ ಇತಿ ಪದ್ಮನಃ, ಆ ಸಮ್ಯಕ್ ಭಾತಿ ಪ್ರಕಾಶಯತೆ ಇತಿ ಅಭಃ, ಪದ್ಮನಶ್ಚಾಸೌ ಅಭಶ್ಚ ಪದ್ಮನಾಭ. ಚತುರ್ಮುಖನನ್ನು ಪ್ರೇರೇಪಿಸುವವನು ಮತ್ತು ಚೆನ್ನಾಗಿ ಪ್ರಕಾಶಿಸುವವನು ಯಾರೋ ಅವನೇ ಪದ್ಮನಾಭ ಪದ್ಮನಾಭ ಅಂತ ಹೇಳ್ತಾ ಇದ್ದಾರೆ. ಓಂ ಅಮರ ಪ್ರಭವೇ ನಮಃ. ಓಂ ಭಗವಂತನನ್ನು ಅಮರಪ್ರಭು ಅಂತ ಕರೀತಾರೆ. ಅಮರಪ್ರಭು ಅಂತಂದರೆ ಹೇಗೆ? ಅಮರರು ಅಮರರು ಅಂದರೆ ದೇವತೆಗಳು, ಪ್ರಭು ಅಂತಂದರೆ ಅವರಿಗೆ ಒಡೆಯನಾದಂತಹ.
ಅಮರರೆನಿಸುವ ದೇವತೆಗಳಿಗೆ ಒಡೆಯನಾದವನು ಯಾರೋ ಅವನು ಅಮರಪ್ರಭು. ಅಮರಾಣಾಂ ಪ್ರಭು ಅಮರಪ್ರಭು. ಇನ್ನೊಂದು ಅರ್ಥದಲ್ಲಿ ಅಮರಪ್ರಭು ಅಂತ ಭಗವಂತನಿಗೆ ಯಾಕೆ ಕರೀತಾರೆ ಅಂತ ಹೇಳಂತಂದರೆ, ಮರಣರಹಿತರಾದ ಪ್ರಯುಕ್ತ ಅಮರರು ಅನಿಸುವಂತಹ ಮುಕ್ತರಾದ ಮೇಲೆ ಅವರಿಗೆ ಜನನ ಇಲ್ಲ, ಆದ್ದರಿಂದ ಅವರಿಗೆ ಮರಣವೂ ಇಲ್ಲ. ಆದ್ದರಿಂದ ಮರಣರಹಿತರು ಅಂತೇಳಂತಂದರೆ ಇಲ್ಲಿ ಮುಕ್ತರು ಅಂತ ಅರ್ಥ. ಈ ಮುಕ್ತರಾದಂಥವರಿಗೂ ಒಡೆಯನಾದವನು ಯಾರೋ ಅವನು ಅಮರಪ್ರಭುವು. ನ ಮ್ರಿಯಂತೆ ಇತಿ ಅಮರಾಹ ಮುಕ್ತಾಹ ತೇಷಾಂ ಪ್ರಭು ಅಮರಪ್ರಭು. ಇದನ್ನೇ ಪುರುಷ ಸೂಕ್ತ ಕೂಡ ಹೇಳುತ್ತದೆ. ಉತಾಮ್ರ ತತ್ವಶೇಷಾನೋ ಯದನ್ನೇ ನಾತಿರೋಹತಿ ಅಂತ. ಉತಾ ಅಮೃತತ್ವ ಈಶಾನಃ ಅಂತ ಹೇಳುತ್ತದೆ. ಇನ್ನೊಂದು ಅರ್ಥದಲ್ಲಿ ಮರಣವಿಲ್ಲದವನು ಮತ್ತು ಒಡೆಯನಾದಂಥವನು, ಇಡೀ ಜಗತ್ತಿಗೆ ಒಡೆಯನಾದಂಥವನು ಯಾವನೋ ಅವನು ಅಮರಪ್ರಭು. ಅಮರಶ್ಚಾಸೌ ಪ್ರಭುಶ್ಚ ಅಮರಪ್ರಭು. ಇನ್ನು ಜ್ಞಾನವನ್ನು ನೀಡುವವನು ಮತ್ತು ಪ್ರಭು ಯಾರೋ, ಒಡೆಯನು ಯಾರೋ ಅವನು ಅಮರಪ್ರಭು. ಅಮಂ ಜ್ಞಾನಂ ರಾತಿ ದದಾತಿ ಇತಿ ಅಮರಃ. ಅಮರಶ್ಚಾಸೌ ಪ್ರಭುಶ್ಚ ಅಮರಪ್ರಭು. ಸತ್ಯಸಂಧ ತೀರ್ಥರ ವ್ಯಾಖ್ಯಾನ ಇದು. ಅಮರಶ್ಚಾಸೌ, ಅಮಂ ಅಂದರೆ ಜ್ಞಾನಂ, ರಾತಿ ಅಂತಂದರೆ ದದಾತಿ, ಇತಿ ಅಮಂ ರ ಅಮರಃ, ಅಮರಶ್ಚ ಅಸೌ ಪ್ರಭುಶ್ಚ ಅಮರಪ್ರಭು ಅಂತ ಆಗಿದೆ. ಇನ್ನೊಂದು ಅರ್ಥದಲ್ಲಿ ಸತ್ಯಸಂಧರು ಹೇಳ್ತಾರೆ, ಅಪರಿಮಿತವಾದ ಸುಖವುಳ್ಳವನು ಮತ್ತು ಪ್ರಭು ಯಾರೋ ಅವನ ಅಮರಪ್ರಭು ಅವನು. ನ ವಿದ್ಯತೆ ಮಾ ಅಂದರೆ ಮಿತಿ ಅಂತ ಅರ್ಥ. ನ ವಿದ್ಯತೆ ಮಾ ಮಿತಿ ಯಸ್ಯ ತತ ಅಮುಂ. ಅಮಂ ರಂ ರಮಣಂ ಯಸ್ಯ ಸಹ ಅಮರಃ. ಅಮರಶ್ಚಾಸೌ ಪ್ರಭುಶ್ಚ ಅಮರಪ್ರಭು ಅಂದರೆ ಅಪರಿಮಿತವಾದ ಸುಖವುಳ್ಳವನು ಮತ್ತು ಒಡೆಯನಾದಂಥವನು ಅಮರಪ್ರಭು. ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಭಗವಂತನನ್ನ ಅರಿತ ಜ್ಞಾನಿಗಳನ್ನು ಮೆರೆಸುವವನು ಯಾರೋ ಮತ್ತು ಒಡೆಯನು ಯಾರೋ ಅವರು ಅಮರಪ್ರಭು. ಜ್ಞಾನಿಗಳು ಅಂತ ಯಾರ್ಯಾರಿದ್ದಾರೆ ನೋಡ್ರಿ, ಅವರನ್ನೆಲ್ಲ ಮೆರೆಸುವ ಜವಾಬ್ದಾರಿ ಪರಮಾತ್ಮ ಹೊತ್ತಿರ್ತಾನೆ. ಜ್ಞಾನ ಪಡೀಲಿಕ್ಕೆ ಅವರು ಏನು ಕಷ್ಟಪಟ್ಟಿರ್ತಾರೆ ಅದು ಒಂದು ಕಷ್ಟ ಅವರು ಪಡಬೇಕಾದದ್ದು ಅಷ್ಟೇ. ಅದಾದ ಮೇಲೆ ಅವರನ್ನು ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಎಲ್ಲಿ ಎಷ್ಟು ಮೆರೆಸಬೇಕು ಅಂತ ಅನ್ನೋದು ಅವನ ಜವಾಬ್ದಾರಿ. ಅದಕ್ಕೆ ಅಸ್ಯ ವಿಷ್ಣೋ ಮಾ ಜ್ಞಾನಂ ಯೇಷಾಂತೆ ಅಮಾಹ ತಾನ್ ರಾಜಯತಿ ಇತಿ ಅಮರಃ. ಅಮರಶ್ಚಾಸೌ ಪ್ರಭುಶ್ಚ ಅಮರಪ್ರಭು. ಎಂಥ ಒಳ್ಳೆಯ ಚಿಂತನೆ ನೋಡಿ ಇದು. ಜ್ಞಾನಿಗಳನ್ನು ಮೆರೆಸುವಂಥವನು ಮತ್ತು ಒಡೆಯನಾದಂಥವನು ಯಾರೋ ಅವನು ಅಮರಪ್ರಭು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಅರ್ಥ, ಪೂರ್ಣನಾದವನು, ಜ್ಞಾನಸ್ವರೂಪಿ, ಸುಖಸ್ವರೂಪಿ, ಶ್ರೇಷ್ಠನಾದವನು ಮತ್ತು ಉತ್ಪಾದಿಸುವವನು ಯಾರೋ ಅವನು ಅಮರಪ್ರಭು. ಪೂರ್ಣತ್ವಾತ್ ಅಹ, ಜ್ಞಾನರೂಪತ್ವಾತ್ ಮಹ, ರತಿರೂಪತ್ವಾತ್ ರಹ, ಅಮರ, ಪ್ರಕೃಷ್ಟತ್ವಾತ್ ಪ್ರಹ, ಪ್ರಕೃಷ್ಟತ್ವಾತ್ ಪ್ರಹ. ಈ ಎಲ್ಲವನ್ನು ಕೂಡಿದವನು ಅಮರಪ್ರಭು, ಅಮರಪ್ರಭು ಅಂತ ಹೇಳ್ತಾ ಇದ್ದಾರೆ. ವಿಷ್ಣು ಸಹಸ್ರನಾಮದಲ್ಲಿಯ ಸಹಸ್ರನಾಮಗಳಲ್ಲಿ 50ನೆಯ ನಾಮ ಓಂ ವಿಶ್ವಕರ್ಮಣೇ ನಮಃ. ಓಂ 0.5% ನಾವು ಕ್ರಯಿಸಿದ್ದೇವೆ. ಇನ್ನು 99.5% ನಾವು ಹೋಗಬೇಕಾಗಿದೆ. 50ನೆಯ ನಾಮ ಇದು ವಿಶ್ವಕರ್ಮ. ವಿಶ್ವಕರ್ಮ ಅಂತ ಭಗವಂತನಿಗೆ ಕರೀತಾ ಇದ್ದಾರೆ. ಯಾಕೆ ಭಗವಂತನನ್ನು ವಿಶ್ವಕರ್ಮ ಅಂತ ಕರೀತಾರೆ ಅಂತಂದರೆ, ಜಗತ್ತಿಗೆ ಸಂಬಂಧಿಸಿದ ಸೃಷ್ಟಿಯಾದಿ ಕರ್ಮಗಳನ್ನು
ನಿರ್ವಹಿಸುವವನು ಯಾರೋ ಅವನು ವಿಶ್ವಕರ್ಮ. ವಿಶ್ವ ವಿಷಯಾನ್ ವ್ಯಾಪಾರಾದ್ವಾ ವಿಶ್ವಕರ್ಮ. ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಶ್ರೀಮದಾಚಾರ್ಯರು ನಮಗೆ ತೋರಿಸಿಕೊಡ್ತಾರೆ. ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿರ್ಜ್ಞಾನಮಾವೃತಿ ಬಂಧಮೋಕ್ಷೌ ಚ ಪುರುಷಾದ್ ಯಸ್ಮಾತ್ ಸಹ ಹರಿರೇಕರಾಟ್. ಏನಿದರ ಅರ್ಥ? ಜಗತ್ತಿಗೆ ಸಂಬಂಧಿಸಿರುವಂತಹ ಪ್ರಧಾನ ಕರ್ಮಗಳು ಎಷ್ಟು? 8. ಯಾವ್ಯಾವು? ಸೃಷ್ಟಿ, ಪಾಲನ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಈ ಅಷ್ಟಕರ್ತೃತ್ವಗಳು ಯಾರಲ್ಲಿ ಇವೆಯೋ ಅವನು ಪರಮಾತ್ಮ, ಅವನೇ ವಿಶ್ವಕರ್ಮ. ಇನ್ನೊಂದು ಅರ್ಥದಲ್ಲಿ ಇದನ್ನು ನೋಡೋದಾಯಿತು ಅಂತ ಹೇಳಂತಂದರೆ, ಗುಣಪೂರ್ಣನಾದವನು ಮತ್ತು ಫಲವನ್ನುಂಟು ಮಾಡುವವನು ಯಾರೋ ಅವನು ವಿಶ್ವಕರ್ಮ ಅಂತ ಅರ್ಥ. ಹೇಗೆ? ವಿಶಂತಿ ಸಕಲಾ ಗುಣಾಃ ಅಸ್ಮಿನ್ ಇತಿ ವಿಶ್ವಃ ಫಲಂ ಕರೋತಿ ಇತಿ ಕರ್ಮ ವಿಶ್ವಶ್ಚಾಸೌ ಕರ್ಮ ಚ ವಿಶ್ವಕರ್ಮ. ಗುಣಪೂರ್ಣನಾಗಿರ್ತಕ್ಕಂಥವನು ಮತ್ತು ಅವರವರ ಯೋಗ್ಯತಾನುಸಾರವಾಗಿ ಫಲವನ್ನು ಕೊಡುವವನು, ಆದ್ದರಿಂದ ಅವನು ವಿಶ್ವಕರ್ಮ. ಇನ್ನೊಂದು ಅರ್ಥದಲ್ಲಿ ಎಲ್ಲರ ಕರ್ಮಗಳನ್ನು ಸ್ವತಂತ್ರವಾಗಿ ನಿರ್ವಹಿಸುವವನು ಯಾರೋ ಅವನು ವಿಶ್ವಕರ್ಮ. ವಿಶ್ವೇಶಾಂ ಅಂದರೆ ಜಗತ್ತಿನಲ್ಲಿರುವಂಥವರು ಎಲ್ಲರೂ, ಸರ್ವೇಶಾಂ ಅಂತ ಅರ್ಥ. ವಿಶ್ವಜ್ಞ ಅಂತ ದೇವರ ಶ್ರೀಮದ್ ಆಚಾರ್ಯರನ್ನು ಕರೆದಾರ. ವಿಶ್ವಜ್ಞ ಅಂತಂದರೆ ದೇವರನ್ನ ಶ್ರೀಮದ್ ಆಚಾರ್ಯನ ಯಾಕೆ ಕರೀತಾರೆ ಅಂದರೆ ವಿಶ್ವ ಅಂತಂದ್ರೆ ಸರ್ವ ಅಂತ ಅರ್ಥ. ಸರ್ವಜ್ಞ ಏವ ವಿಶ್ವಜ್ಞ. ಹಂಗೆ ವಿಶ್ವೇಶಾಂ ಅಂತಂದ್ರೆ ಸರ್ವೇಶಾಂ ಅಂತ ಅರ್ಥ. ಕರ್ಮಾಣಿ ಏನ ಸಹ ವಿಶ್ವಕರ್ಮ. ಎಲ್ಲರ ಕರ್ಮಗಳನ್ನು ಸ್ವತಂತ್ರವಾಗಿ ನಿರ್ವಹಿಸುವಂಥವನು ಯಾರೋ ಅವನೇ ವಿಶ್ವಕರ್ಮ. ವಿಶ್ವಕರ್ಮ ಅಂತ ಅಲ್ಲಿ ಅರ್ಥ ಮಾಡ್ತಾ ಇದ್ದಾರೆ. ಇನ್ನು ಪೂರ್ಣವಾದ ಕರ್ಮಗಳನ್ನು ಉಳ್ಳವನು ಯಾರೋ ಅವನು ವಿಶ್ವಕರ್ಮ. ವಿಶ್ವಾನಿ ಪೂರ್ಣಾನಿ ಕರ್ಮಾಣಿ ಯಸ್ಯ ಸಹ ವಿಶ್ವಕರ್ಮ. ಪುರುಷ ಏವೇದಂ ವಿಶ್ವಂ ಕರ್ಮ ಅಥರ್ವಣ ಉಪನಿಷತ್ತು ಹೇಳುವಂತಹ ಮಾತಿದು. ಇನ್ನು ಜೀವಾತ್ಮರಿಗೆಲ್ಲರಿಗಿಂತ ಪೂರ್ಣನಾಗಿರುವ ಪ್ರಯುಕ್ತ ವಿಶ್ವನೆನಿಸುವಂತಹ ವಾಯುದೇವರಿಗೆ ಸಂಬಂಧಿಸುವ ಸೃಷ್ಟ್ಯಾದಿ ಕರ್ಮಗಳನ್ನು ನಡೆಸುವವನು ಯಾರೋ ಅವನು ವಿಶ್ವಕರ್ಮ. ಅಂದರೆ ವಾಯುದೇವರಲ್ಲಿ ಇದ್ದು ವಾಯುದೇವರಿಗೂ ಸೃಷ್ಟ್ಯಾದಿಗಳನ್ನು ಕೊಟ್ಟು ಅವರ ಕಡೆಯಿಂದ ಕರ್ಮವನ್ನು ಮಾಡಿಸುವವನು ಯಾರೋ ಅವನು ವಿಶ್ವಕರ್ಮ. ಇಲ್ಲಿ ವಿಶ್ವ ಅನ್ನುವ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ. ಹೇಗೆ? ಜೀವಸಂಗತಃ ಪೂರ್ಣತ್ವಾತ್ ವಿಶ್ವ ವಾಯು. ಜೀವಾತ್ಮರಿಗೆಲ್ಲ ಎಲ್ಲರಿಗಿಂತಲೂ ಜೀವೋತ್ತಮನಾದದ್ದರಿಂದ ವಿಶ್ವ ಅಂತಂದ್ರೆ ವಾಯು. ತಸ್ಯ ಅಂದರೆ ಅಸ್ಯ ವಾಯೋ ಸೃಷ್ಟ್ಯಾದಿ ಕರ್ಮಣಿ ಏನ ಸಹ ವಿಶ್ವಕರ್ಮ. ವಾಯುದೇವರಿಗೆ ಸೃಷ್ಟ್ಯಾದಿ ಕರ್ಮಗಳನ್ನು ಕೊಟ್ಟು ನಡೆಸುವಂಥವನು ಯಾರೋ ಅವನು ವಿಶ್ವಕರ್ಮ. ಸಹಿ ವಿಶ್ವಕೃತ್ ಸಹಿ ಸರ್ವಸ್ಯ ಕರ್ತ. ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ, ಸಹಿ ವಿಷ್ಣು ಪರೋ ವಾಯೋರಪಿ ಕರ್ತ ಪ್ರಕೀರ್ತಿತಃ ವಿಶ್ವೋ ವಾಯು ಸಮುದ್ದಿಷ್ಟ ಪೂರ್ಣತ್ವಾತ್ ಜೀವಸಂಗತಃ. ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ನಮಗಿದನ್ನು ತೋರಿಸಿಕೊಡ್ತಾರೆ. ವಿಶ್ವೋ ವಾಯು ಸಮುದ್ದಿಷ್ಟ. ಇನ್ನೊಂದು ವಿಶೇಷವಾದಂತಹ ಅರ್ಥ ಏನು ಅಂತಂದರೆ, ಕರ್ಮಗಳು ಪೂರ್ಣಗೊಳ್ಳುವಂತೆ ಅನುಗ್ರಹಿಸುವವನು ಯಾರೋ ಅವನೇ ವಿಶ್ವಕರ್ಮ. ವಿಶ್ವಾನಿ ಪೂರ್ಣಾನಿ ಕರ್ಮಾಣಿ ಏನ ಸಹ ವಿಶ್ವಕರ್ಮ. ನಾವು ಕೆಲಸವನ್ನೇನೋ ಹಿಡಿತೀವಿ, ಆ ಪಾರಾಯಣ ಹಿಡಿತೀವಿ, ಜಪ ಹಿಡಿತೀವಿ, ಹೋಮ ಹಿಡಿತೀವಿ, ಹವನ ಹಿಡಿತೀವಿ. ಈ ಎಲ್ಲವನ್ನೂ ಪೂರ್ಣವಾಗಿ ಅನುಗ್ರಹ ಮಾಡುವನು, ಪೂರ್ಣ ಆಗುವ ಹಂಗೆ ಮಾಡುವಂಥವನು ಯಾರೋ ಅವನೇ ವಿಶ್ವಕರ್ಮ. ಅದಕ್ಕೆ ಮುಖ್ಯವಾಗಿ ಬೇಕಾದದ್ದೇನು ಅಂತಂದರೆ ಭಗವಂತನನ್ನು ತಿಳಿದುಕೊಳ್ಳೋದು. ಪರಮಾತ್ಮನ ಜ್ಞಾನವಿಲ್ಲದೆ ನೀವು ಅಶ್ವಮೇಧ ಮೊದಲಾದಂತಹ ದೊಡ್ಡ ದೊಡ್ಡ ಕರ್ಮಗಳನ್ನು ಮಾಡಿದರೂ ಕೂಡ ಅದು ಸಣ್ಣ ಫಲವನ್ನೇ ಕೊಡುತ್ತದೆ. ಭಗವಂತನನ್ನ ಅರ್ಥ ಮಾಡಿಕೊಂಡು ಅವುಗಳನ್ನು ನೀವು ಮಾಡಿದಿರಿ ಅಂತ ಹೇಳಂತಂದರೆ ಅದು
ಅನಂತ ಫಲವನ್ನು ಕೊಡುತ್ತದೆ. ಆದ್ದರಿಂದ ಕರ್ಮವನ್ನು ಮಾಡ್ತಾ ಇರಬೇಕಾದಾಗ ತಿಳ್ಕೊಂಡು ಮಾಡಬೇಕು, ಅವಾಗ ಅದು ನಮಗೆ ಫಲ ಕೊಡ್ತದೆ. ಅಷ್ಟೇ ಅಲ್ಲ, ಭಗವಂತನನ್ನು ತಿಳ್ಕೊಂಡು ಮಾಡುವುದು ಅಷ್ಟೇ ಅಲ್ಲ, ಮಾಡಿದ ಕರ್ಮಗಳನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡಬೇಕಂತೆ. ಏನು ಉಪಯೋಗ ಅದರಿಂದ ಅಂತೇಳಂತಂದರೆ, ನಾವು ಮಾಡಿದ ಕರ್ಮ ಸ್ವಲ್ಪ ಇದ್ರೂ ಕೂಡ ಅದು ಅಕ್ಷಯವಾಗ್ತದೆ. ದ್ವಾದಶ ಸ್ತೋತ್ರದಲ್ಲಿ ಶ್ರೀಮದ್ ಆಚಾರ್ಯ ನಮಗೆ ತೋರಿಸಿಕೊಡ್ತಾರೆ, ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ ಅಂತ ಶ್ರೀಮದ್ ಆಚಾರ್ಯರು ನಮಗಲ್ಲಿ ತೋರಿಸಿಕೊಡ್ತಾರೆ. ಆದ್ದರಿಂದ ಭಗವಂತನನ್ನು ತಿಳಿದುಕೊಂಡು ಕರ್ಮವನ್ನು ಮಾಡಬೇಕು, ಅವರಿಗೆ ಪೂರ್ಣ ಫಲ ಸಿಗುತ್ತದೆ. ಆದ್ದರಿಂದ ಅವನು ವಿಶ್ವಕರ್ಮ. ಮಾಡಿದ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ಅವಾಗ ಆ ಫಲ ನಮಗೆ ಅಕ್ಷಯವಾಗಿ ಸಿಗ್ತದೆ. ಅದಕ್ಕೆ ಅವನು ವಿಶ್ವಕರ್ಮ. ಇನ್ನೊಂದು, ಕರ್ಮವನ್ನು ಮಾಡಬೇಕಾದಾಗ ಕೆಲವೊಂದು ನ್ಯೂನತೆಗಳು ನಮಗೆ ಆಗ್ತವೆ, ಪರ್ಫೆಕ್ಟ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ನ್ಯೂನತೆ ಆಗಿದ್ದರೂ ಕೂಡ ಈ ವಿಶ್ವಕರ್ಮ ರೂಪಿಯಾದ ಭಗವಂತನ ಸ್ಮರಣೆಯನ್ನು ನಾವು ಮಾಡಿದರೆ ಆ ಕರ್ಮ ಪೂರ್ಣವಾಗ್ತದೆ ಅನ್ನುವುದಕ್ಕೂ ಕೂಡ ಇವನನ್ನ ವಿಶ್ವಕರ್ಮ ಅಂತ ಕರಿತಾ ಇದ್ದಾರೆ. ವಿಶ್ವಸ್ಯ ಕರ್ಮ ಪುಣ್ಯ ಪಾಪಾಖ್ಯಂ ಕರ್ಮ ಯಸ್ಮಾತ್ ಸಹ ವಿಶ್ವಕರ್ಮ. ಯಸ್ಯ ಸ್ಮೃತ್ಯಾಚ ನಾಮೋಕ್ತ್ಯ ಅಂತ ನಮ್ಮ ಹಿರಿಯರು ಇಟ್ಕೊಟ್ಟಾರಿಲ್ರಿ. ಅದರೊಳಗೆ ಏನು ಹೇಳ್ತೀವಿ? ಯಸ್ಯ ಸ್ಮೃತ್ಯಾಚ ನಾಮೋಕ್ತ್ಯ ತಪೋ ಜಪ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ. ಈ ಅಚ್ಯುತನನ್ನು ಸ್ಮರಣೆ ಮಾಡಿದ್ವಿ ಅಂತೇಳಂತಂದರೆ, ಕರ್ಮವನ್ನು ಮಾಡುವಾಗ ಏನಾದರೂ ನ್ಯೂನತೆಗಳು ಉಂಟಾಗಿದ್ದರೆ, ನೋ ಮ್ಯಾನ್ ಇಸ್ ಪರ್ಫೆಕ್ಟ್, ಯಾರೂ ಪರ್ಫೆಕ್ಟಾಗಿ ಮಾಡಲಿಕ್ಕಾಗೋದಿಲ್ಲ. ಇನ್ ಕೇಸ್ ನಮ್ಮ ಕಡೆಯಿಂದ ಏನಾದರೂ ನ್ಯೂನತೆಗಳಾಗಿದ್ದರೆ ಈ ಶ್ಲೋಕವನ್ನು ಅಂದು ವಿಶ್ವಕರ್ಮನ ಸ್ಮರಣೆಯನ್ನು ಮಾಡಿದರೆ ಅವು ಎಲ್ಲವೂ ಪೂರ್ಣವಾಗ್ತದೆ. ಆ ವಿಶ್ವಕರ್ಮನಲ್ಲೇ ಪ್ರಾರ್ಥನೆ ಮಾಡೋಣ. ವಿಷ್ಣು ಸಹಸ್ರನಾಮದ ಅಭಿಯಾನ ಏನು ಪ್ರಾರಂಭ ಮಾಡೀವಿ, ಇದನ್ನು ಪೂರ್ಣ ಆಗೋ ಹಂಗೆ ಅನುಗ್ರಹ ಮಾಡಲಿ ಅಂತ. 51ನೇ ನಾಮ ಓಂ ಮನವೇ ನಮಃ. ಓಂ ಮನುಹು ಅಂತ ಭಗವಂತನನ್ನು ಕರೀತಾರೆ. ಯಾಕೆ ಮನುಹು ಅಂತಂದರೆ, ಮನನಂ ಜ್ಞಾನಂ, ಮನನವೇವ ಮನುಹು ಜ್ಞಾನರೂಪಿ ಇತ್ಯರ್ಥ. ಅಂದರೆ ಜ್ಞಾನರೂಪಿಯಾಗಿರ್ತಕ್ಕಂಥವನು ಯಾರೋ ಅವನೇ ಮನು. ಇನ್ನು ಸ್ವತಂತ್ರವಾಗಿ ಮನನ ಮಾಡುವವನು ಯಾರೋ ಅವನೇ ಮನು. ಸ್ವತಂತ್ರವಾಗಿ ಮನನ ಮಾಡುವವನು ನೋಡ್ರಿ. ಈ ಪರಮಾತ್ಮನ ಹೆಸರು ತಾಪಸಮನು ಅಂತ ಕರಿತೇವೆ. ತಾಪಸೋ ಮನುರೇವಚ ಇತ್ಯಾದ್ಯೇ ಕೇವಲೋ ವಿಷ್ಣು ಮಹಾಭಾರತ ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದಲ್ಲಿ ಹೇಳುವಂತಹ ಮಾತು ಏನು? ಗಜೇಂದ್ರನನ್ನ ಬಿಡುಗಡೆ ಮಾಡಿದ ತಾಪಸ ಮನು ಭಗವಂತನ ಸಾಕ್ಷಾತ್ ಅವತಾರ. ಸ್ವಯಂಭುವ ಮನುವಿನಲ್ಲಿರುವುದೂ ಕೂಡ ಭಗವಂತನ ಆವೇಶ ಮಾತ್ರ. ಸ್ವಯಂಭುವ ಮನು ಅಂತ ನಾವೇನು ಕೇಳ್ತೀವಲ್ಲ, ಸ್ವಯಂಭುವ ಮನು, ಶತರೂಪ, ಇವರಿಬ್ಬರನ್ನಾಗಿ ಮಾಡಿದ ಆ ಸ್ವಯಂಭುವ ಮನುವಿನಲ್ಲಿ ಕೇವಲ ಮನುವಿನ ಭಗವಂತನ ಆವೇಶ. ಗಜೇಂದ್ರನನ್ನ ಮೋಕ್ಷಗೊಳಿಸಿದ್ದೇನದ ನೋಡ್ರಿ ಭಗವಂತಂದು. ಇದು ತಾಪಸ ಮನು ಸಾಕ್ಷಾತ್ ವಿಷ್ಣು ಅಂತನ್ನೋ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 2ನೇ ಅರ್ಥ, ಸ್ವತಂತ್ರವಾಗಿ ಮನನ ಮಾಡುವವನು ಮನು, ಮನುತೆ ಇತಿ ಮನುಹು. 3ನೇ ಅರ್ಥ, ಶಂಭುವನ್ನು ಅಥವಾ ಜನರನ್ನ ಪ್ರೇರೇಪಿಸುವವನು ಯಾರೋ ಅವನು ಮನು. ಮಹಾ ಶಂಭೌ ಚ ಜನೇ ಪುಮಾನ್ ಇತ್ಯುಕ್ತೆ ಮಂ ಶಂಭು ಜನಂ ವಾ ನುದತಿ ಪ್ರೇರಯತಿ ಇತಿ ಮನುಹು. ಇನ್ನೊಂದು ಅರ್ಥ, ಶಂಭುವಿನಿಂದ ಸ್ತುತಿಸಲ್ಪಟ್ಟವನು ಅಥವಾ ಜನರಿಂದ ಸ್ತುತಿಸಲ್ಪಟ್ಟವನು ಯಾರೋ ಅವನು ಮನು. ಮೇನ ಶಂಭುನ ಜೀವೇನವಾ ನೂಯತೆ ಸ್ತೂಯತೆ ಇತಿ ಮನುಹು. 5ನೇ ಅರ್ಥ ಮನು ಅಂತನ್ನುವುದಕ್ಕೇನು ಅಂತಂದರೆ, ಎಲ್ಲ ಪದಾರ್ಥಗಳನ್ನು ಸಾಮಾನ್ಯವಾಗಿ ತಿಳಿದುಕೊಂಡಿರುವವನು ಯಾರೋ ಅವನು ಮನು. ಮನುತೆ ಸಾಮಾನ್ಯತಃ ಜಾನಾತಿ ಇತಿ ಮನು. ಯಾಕೆ ಸಾಮಾನ್ಯವಾಗಿ ತಿಳಿದುಕೊಳ್ಳೋದು ಅಂತಂದರೆ,
ಪರಮಾತ್ಮ ಎಲ್ಲವನ್ನು ವಿಶೇಷವಾಗಿ ತಿಳ್ಕೊಂಡವನು ಅಲ್ಲೇನ್ರಿ, ಸಾಮಾನ್ಯವಾಗಿ ತಿಳ್ಕೊಂಡವನು ಅಂತ ಯಾಕೆ ಹೇಳ್ತೀರಿ ಅಂತಂದರೆ ಅದಕ್ಕೆ ಒಂದು ಛಾಂದೋಗ್ಯ ಉಪನಿಷತ್ತು ಅದ್ಭುತವಾದಂತಹ ಒಂದು ವಿಚಾರವನ್ನು ತಿಳಿಸಿಕೊಡ್ತದೆ. ಏನು ಅಂತಂದರೆ, ಯಾರೇ ಆಗಲಿ ಸುಖ ಸಿಗುತ್ತದೆ ಅಂದ್ರೆ ಮಾತ್ರ ಯಾವುದನ್ನಾದರೂ ನಾವು ಮಾಡ್ತೀವಿ. ಅದರಿಂದ ನಮಗೆ ಸುಖ ಸಿಗಬೇಕು ಅಂದ್ರೆ ಮಾಡ್ತೀವಿ ನಾವು, ಇಲ್ಲ ಅಂತಂದ್ರೆ ಮಾಡೋದಿಲ್ಲ. ಆ ಕೆಲಸ ಮಾಡಬೇಕಾದರೆ ನಮಗೆ ನಿಷ್ಠಾ ಇರಬೇಕು. ನಿಷ್ಠಾ ಇರಬೇಕಂತಂದರೆ ಶ್ರದ್ಧಾ ಇರಬೇಕು. ಶ್ರದ್ಧಾ ಇರಬೇಕು ಅಂತಂದರೆ ವಿಶೇಷ ಜ್ಞಾನ ಬೇಕು. ವಿಶೇಷ ಜ್ಞಾನ ಇರಬೇಕಾದರೆ ಸಾಮಾನ್ಯ ಜ್ಞಾನ ಬೇಕು. ಹೀಗಾಗಿ ಸಾಮಾನ್ಯ ಜ್ಞಾನ ಎಲ್ಲವುದಕ್ಕೂ ಮುಖ್ಯ. ಈ ಮಾತನ್ನ ಸನತ್ ಕುಮಾರರು ಹೇಳ್ತಾರೆ. ಕರ್ತೃತ್ವ ಸುಸ್ಥಿರಶ್ಚಾಸೌ ಸ್ಥಿರಸ್ತತ್ವಾದ ಆಸ್ತಿಕಸ್ತತ ಆಸ್ತಿಕತ್ವಾಚ್ಚ ಮಂತಾಚ ವಿಜ್ಞಾತಾಚ ತಥೋ ಹರಿಹಿ. ಭಗವಂತ ಸುಖಪೂರ್ಣನಾದದ್ದರಿಂದಲೇ ಎಲ್ಲವನ್ನ ಮಾಡುವವನಾಗಿದ್ದಾನೆ. ಎಲ್ಲವನ್ನ ಮಾಡುವವನಾದ್ದರಿಂದಲೇ ನಿಷ್ಠಾವಂತನೂ ಹೌದು. ಆದ್ದರಿಂದಲೇ ಶ್ರದ್ಧಾವಂತ, ಆದ್ದರಿಂದಲೇ ವಿಶೇಷ ಜ್ಞಾನ ಉಳ್ಳವ, ಆದ್ದರಿಂದಲೇ ಸಾಮಾನ್ಯ ಜ್ಞಾನ ಉಳ್ಳವ. ಹೀಗಾಗಿ ಎಲ್ಲ ಪದಾರ್ಥಗಳನ್ನು ಸಾಮಾನ್ಯವಾಗಿ ತಿಳಿದುಕೊಂಡಿರುವವನು ಅಂತ ಅರ್ಥ ಮಾಡ್ತಾ ಇದ್ದಾರೆ. ಆರನೇ ಅರ್ಥ ಏನು? ಜ್ಞಾನರೂಪಿ ಮತ್ತು ಜ್ಞಾನಿಗಳಿಂದ ಸ್ತುತಿಸಲ್ಪಡುವವನು ಯಾರೋ ಅವನು ಮನು. ಮನನಮೇವ ಮಹಾ ನೂಯತೆ ಸ್ತೂಯತೆ ಇತಿ ನುಹು ಮಶ್ಚಾಸೌ ನುಶ್ಚ ಮನುಹು. ಇನ್ನು ಉತ್ಪಾದಿಸುವವನು ಅಂದರೆ ಉತ್ಪಾದಕರೆಂದು ಪ್ರಸಿದ್ಧರಾದ ತಂದೆ ತಾಯಿ ಮೊದಲಾದವರನ್ನ ಉತ್ಪಾದನೆಯಲ್ಲಿ ಪ್ರೇರೇಪಿಸುವವನು ಯಾರೋ ಅವನು ಮನು. ಮಾಧಾತೋಹೋ ಅಂದರೆ ಉತ್ಪಾದಕತ್ವಾತ್ ಮಹಾ ನುದತಿ ಪ್ರೇರಯತಿ ಇತಿ ನುಹು. ಅಂದರೆ ತಂದೆ ತಾಯಿಗಳು ನಮ್ಮನ್ನು ಹುಟ್ಟಿಸಬೇಕು ಅಂತ ಹೇಳಂತಂದರೆ ಅವರಲ್ಲಿ ಪರಮಾತ್ಮ ಮನೋನಾಮಕನಾಗಿ ಇದ್ದು ಅವರಿಗೆ ಹಂಗ ಪ್ರೇರಣೆ ಮಾಡಿದ್ದರಿಂದಲೇ ನಾವು ಜಗತ್ತಿನಲ್ಲಿ ಹುಟ್ಟಲಿಕ್ಕೆ ಸಾಧ್ಯ. ಅದಕ್ಕೆ ಮನುವಿನಿಂದ ಮಾನವರು ಅಂತ ಏನು ಭಾಗವತ ಹೇಳ್ತದೆ, ಇದೇ ಅರ್ಥದಲ್ಲಿ ಹೇಳಿದ್ದು ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನ ಮುಗಿಸೋಣ. ಓಂ ಅಮರ ಪ್ರಭವೇ ನಮಃ. ಓಂ ವಿಶ್ವಕರ್ಮಣೇ ನಮಃ. ಓಂ ಮನವೇ ನಮಃ. ಓಂ ತ್ವಷ್ಟ್ರೇ ನಮಃ. ಓಂ ಭಗವಂತನನ್ನ ತ್ವಷ್ಟ ಅಂತ ಕರೀತಾರೆ. ಯಾಕೆ ಭಗವಂತನನ್ನ ತ್ವಷ್ಟ ಅಂತ ಕರೀತಾರೆ ಅಂತಂದರೆ ತ್ವಕ್ಷತಿ ಇತಿ ತ್ವಷ್ಟ, ತ್ವಕ್ಷೋ ತನುಕರಣೆ ಅಂತ ಒಂದು ಧಾತು ನಡೀತದೆ. ಗರ್ಭದಲ್ಲಿ ಮಗುವಿಗೆ ಆಕಾರವನ್ನು ಕೊಡುವವನು ಯಾರೋ ಅವನು ತ್ವಷ್ಟ. ನೋಡ್ರಿ, ಗರ್ಭಿಣಿ ಸ್ತ್ರೀಯಲ್ಲಿ ಅವಳ ಗರ್ಭದಲ್ಲಿ ಮಗುವಿನ ರೂಪವನ್ನು ನಿರ್ಮಿಸುವಂತಹ ರೂಪ ಇದು ಸಂಕರ್ಷಣ ರೂಪ. ಸಂಕರ್ಷಣ ರೂಪಿಯಾದ ಭಗವಂತ ಅದನ್ನು ರೂಪದ ನಿರ್ಮಾಣವನ್ನು ಮಾಡ್ತಾನೆ. ಅದಕ್ಕೆ ಗರ್ಭಧಾನದ ಸಂಸ್ಕಾರದಲ್ಲಿ ಸಂಕರ್ಷಣ ರೂಪಿಯಾದ ಭಗವಂತನನ್ನೇ ತ್ವಷ್ಟೃ ಅಂತ ಅವನನ್ನು ಕರಿತಾ ಇದ್ದಾರೆ. ತ್ವಷ್ಟ ರೂಪಾಣಿ ಪಿಂಶತು, ಋಗ್ವೇದದ 10ನೇ ಮಂಡಲದಲ್ಲಿ ಬರುವಂತಹ ಮಂತ್ರ ಇದು. ಅಂತಹ ತ್ವಷ್ಟ ನಿನ್ನ ಗರ್ಭದಲ್ಲಿರುವ ಮಗುವಿನ ಅವಯವವನ್ನು ನಿರ್ಮಿಸಲಿ ಅಂತ ಹಾರೈಸ್ತಾ ಇದ್ದಾರೆ ಆ ಕರ್ಮವನ್ನು ಮಾಡಿಸುವಂತಹ ಬ್ರಾಹ್ಮಣರು. ಎಷ್ಟು ಅದ್ಭುತ ಅಲ್ವಾ ಇದು? ಭಗವಂತನ ಜವಾಬ್ದಾರಿ ಎಲ್ಲಿಂದ ಪ್ರಾರಂಭ ಎಲ್ಲಿಯವರೆಗೆ ಇದೆ ಗಮನಿಸ್ರಿ ನೀವು. ಯಾವುದಾದರೂ ಒಂದು ರಾ ಮಟೀರಿಯಲ್ ಅನ್ನು ನಾವು ತಗೊಂಡು ಬಂದು ಅದನ್ನು ಅಸೆಂಬಲ್ ಮಾಡಿ ಒಂದು ಪದಾರ್ಥವನ್ನು ತಯಾರು ಮಾಡಬಹುದು. ಒಂದು ಮೊಬೈಲನ್ನು ತಯಾರು ಮಾಡ್ತೀನಿ ಅಂತಂದರೆ ಅದರ ಸ್ಪೇರ್ ಪಾರ್ಟ್ಗಳನ್ನು ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ಸ್ಥಳಗಳಿಂದ ತಂದು ಅದನ್ನು ಒಂದು ಅಸೆಂಬಲ್ ಮಾಡಿ ಆ ಒಂದು ಸೆಟ್ಟನ್ನು ನಿರ್ಮಾಣ ಮಾಡಬಹುದು. ಆದರೆ ಭಗವಂತ ಹಾಗನ್ನೋದಿಲ್ಲ. ಗರ್ಭದಲ್ಲಿ ಕೂಸಿಗೆ ಆಕಾರವನ್ನು ಅವನೇ ಕೊಡ್ತಾನೆ. ತಾಯಿ ತಿನ್ನುವಂತಹ ಅನ್ನವನ್ನು ರೂಪವನ್ನಾಗಿ ಪರಿಣಾಮಗೊಳಿಸ್ತಾನೆ. ಆ ನಿಯಮ ಒಂದು ವೇಳೆ ಭಗವಂತ ಏನಾದರೂ ಹಾಕಿದ್ದ ಅಂದರೆ ವಿಚಾರ ಮಾಡ್ರಿ,
ಕೂಸಿಗೆ ಒಂದು ರೂಪ, ಕಣ್ಣು, ಮೂಗು, ಬಾಯಿ, ಕೈ ಎಲ್ಲ ರೂಪಗಳು ಬರಬೇಕು ಅಂತಂದರೆ ತಾಯಿ ಆ ಅವಯವಗಳನ್ನು ತಿಂದರೆ ಮಾತ್ರ ಕೂಸಿಗೆ ಆ ರೂಪ ಬರ್ತದೆ ಅನ್ನುವ ನಿಯಮ ಇಟ್ಟಿದ್ದ ಅಂತಂದರೆ ಏನು ಹಣೆ ಬಾರ? 3ನೇ ತಿಂಗಳಿಗೆ ಕಣ್ಣು ತಿನ್ನಬೇಕು, 4ನೇ ತಿಂಗಳಿಗೆ ಕೈ ತಿನ್ನಬೇಕು ಅಂತನೋ ನಿಯಮ ಇಟ್ಟಾನ? ಇಲ್ಲ. ನೀವೇನು ತಿಂತೀರಿ ತಿನ್ರಿ, ನಾನು ತ್ವಷ್ಟ ಆಗಿ ಆ ಗರ್ಭದಲ್ಲಿ ಇರುವ ಕೂಸಿಗೆ ರೂಪವನ್ನು ನಾನು ಕೊಡ್ತೇನೆ ಅಂತ ಪರಮಾತ್ಮ ಹೇಳ್ತಾನೆ. ಆದ್ದರಿಂದ ರೂಪಂ ಸಂಕರ್ಷಣಾದ್ ಭವೇತ್. ಛಾಂದೋಗ್ಯ ಉಪನಿಷತ್ತು ಕೂಡ ಅದೇ ಹೇಳ್ತದೆ, ರೂಪಂ ಸಂಕರ್ಷಣಾದ್ ಭವೇತ್. ರೂಪ ಆಗೋದು ಸಂಕರ್ಷಣ ರೂಪಿಯಿಂದ, ರೂಪಿಯಾದಂತಹ ಭಗವಂತನಿಂದ. ಅವನಿಗೇನೆ ತ್ವಷ್ಟ ಅಂತ ಕರಿತಾ ಇದ್ದಾರೆ. ಇನ್ನೊಂದು ಅರ್ಥದಲ್ಲಿ ತ್ವಷ್ಟ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ತೇಜಸ್ವಿಯಾದವನು ಯಾರೋ ಅವನು ತ್ವಷ್ಟ. ಅಂದ್ರೆ ನಮಗೆ ಗೊತ್ತಿರುವ ಹಾಗೆ ತೇಜಸ್ವಿ ಅಂತಂದ್ರೆ ಸೂರ್ಯನ ತೇಜಸ್ಸು ಅಪರಂಪಾರವಾಗಿದ್ದು, ಅವನಕ್ಕಿಂತಲೂ ತೇಜಸ್ವಿಯಾದವನು ಯಾರೋ ಅವನು ತೇಜೋಮಯ ರೂಪಿಯಾದಂತಹ ವಿಷ್ಣು. ಅವನಿಗೇನೆ ತ್ವೇಷ ಅಂತ ಕರಿತಾ ಇದೆ. ತ್ವೇಷತಿ ಇತಿ ತ್ವಷ್ಟ, ದೀಪ್ಯತೆ ಇತಿ ತ್ವಷ್ಟ, ದ್ವೀಪ್ತವು ಅಂತ ಒಂದು ಧಾತು. ಆದ್ದರಿಂದ ಇಡೀ ಜಗತ್ತಿನಲ್ಲಿ ತೇಜಸ್ವಿಯಾದವನು ಪರಮಾತ್ಮ. ಇನ್ನೊಂದು ಅರ್ಥದಲ್ಲಿ ಬಲಿಷ್ಠನಾದವನು ಯಾರೋ ಅವನು ತ್ವಷ್ಟ. ಬಲಿಷ್ಠನಾದವನು ಅಂತಂದ್ರೆ ತಿಷ್ಠತಿ ತ್ವೇಷತಿ ಬಲವಾನ್ ಭವತಿ ಇತಿ ತ್ವಷ್ಟ. ಇನ್ನೊಂದು ಅರ್ಥದಲ್ಲಿ ಸೃಷ್ಟಿಯ ಆದಿಯಲ್ಲಿ 14 ಭುವನ ರೂಪವಾದ ಸೌಧವನ್ನ ನಿರ್ಮಿಸಿದ ಬಡಿಗಾರವನು, ಕಾರ್ಪೆಂಟರ್ ಯಾರೋ ಅವನನ್ನ ತ್ವಷ್ಟ ಅಂತ ಕರಿಬೇಕು ಅಂತ ನಮಗೆ ವಾಲ್ಮೀಕಿ ರಾಮಾಯಣ ಹೇಳಿಕೊಡ್ತದೆ. ಆದೌ 14 ಭುವನಾಖ್ಯ ಪ್ರಾಸಾದಕರ್ತ ಜಗದ್ವರ್ಧಕೀರಿತ್ಯರ್ಥ. ಇನ್ನು ಪ್ರಳಯ ಕಾಲದಲ್ಲಿ ಪ್ರಪಂಚವನ್ನ ಕ್ಷೀಣಿಸುವಂತೆ ಮಾಡುವವನು ಯಾರೋ ಅವನು ತ್ವಷ್ಟ. ಪ್ರಳಯೇ ಜಗತಃ ಅಲ್ಪಕರಣತ್ವಾತ್ ತ್ವಷ್ಟ. ಇನ್ನು ಸೃಷ್ಟಿಕಾಲದಲ್ಲಿ ತಾನು ನಿರ್ಮಿಸಿದ ಜಗತ್ತಿಗೆ ನಾಮರೂಪಗಳನ್ನು ನೀಡಿ ಅಭಿವ್ಯಕ್ತೀಕರಿಸುವವನು ಯಾರೋ ಅವನು ತ್ವಷ್ಟ. ನಿರ್ಮಿತಂ ನಾಮರೂಪ ವಾಕ್ಯಕರಣೆ ಸುರನರಾದಿ ವೈಚಿತ್ರ್ಯ ವಿಭಕ್ತಿಂ ವಿನಕ್ತಿ ಅತಃ ತ್ವಷ್ಟ ಅಂದರೆ ತನೂಕರಣಂ. ಪಟ್ಟಾಭಿರಾಮಿಯ ವ್ಯಾಖ್ಯಾನದಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ತ್ವಷ್ಟ ಅಂತ ಹೇಳಂತಂದ್ರೆ ಹಿಂದೆ ಹೇಳಿದಂತಹ ಭೂತಕೃತ್ ಭೂತಭೃದ್ಭಾವೋ ಅನ್ನುವಲ್ಲಿ ಭೂತಕೃತ್ ಅಂತಂದ್ರೆ ಜಗತ್ತಿನ ನಿರ್ಮಾಣವನ್ನ ಮಾಡಿದಂಥವನು, ಭೂತಗಳ ನಿರ್ಮಾಣವನ್ನ ಮಾಡಿದಂಥವನು ಅಂತ ಅರ್ಥ ಬಂತು. ತ್ವಷ್ಟ ಅಂತನೂ ಅದೇ ಅರ್ಥದಲ್ಲೇ ಹೇಳಿದಂಗಾಯ್ತಲ್ಲ. ಸೊ ಇದು ಪುನರುಕ್ತಿ ಅಂತನ್ನುವ ದೋಷ ಆಗ್ಲಿಲ್ಲೇನು ಅಂತ ಕೇಳಿದರೆ ಇಲ್ಲ. ಯಾಕೆ ಅಂತಂದ್ರೆ ಭೂತಕೃತ್ ಅಂತನ್ನುವ ನಾಮ ಏನದ ನೋಡ್ರಿ, ಇದು ಭಗವಂತ ಸಾಮಾನ್ಯ ಸೃಷ್ಟಿಯನ್ನ ಮಾಡುವವನು ಅಂತ ಹೇಳಿದೆ. ತ್ವಷ್ಟ ಅಂತನ್ನುವುದೇನದ ನೋಡ್ರಿ, ಭಗವಂತ ಶ್ರೇಷ್ಠ ಶಿಲ್ಪಿ, ವಿಚಿತ್ರ ಸುಂದರತರ ಸುಂದರತಮ ರೂಪಗಳುಳ್ಳ ವಸ್ತುವನ್ನ ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಅವನು ತ್ವಷ್ಟ. ಸಾಮಾನ್ಯವಾಗಿ ಎಲ್ಲವದನ್ನು ಸೃಷ್ಟಿ ಮಾಡ್ತಾನೆ, ಆದ್ದರಿಂದ ಅವನು ಭೂತಕೃತ್. ವಿಶಿಷ್ಟವಾದದ್ದನ್ನು ಸೃಷ್ಟಿ ಮಾಡ್ತಾನೆ, ಆದ್ದರಿಂದ ತ್ವಷ್ಟ. ಆದ್ದರಿಂದ ಪುನರುಕ್ತಿ ಅಂತನ್ನುವ ದೋಷ ಇಲ್ಲಿ ಇಲ್ಲ. ಮುಂದಿನ ನಾಮ ಓಂ ಸ್ಥವಿಷ್ಠಾಯ ನಮಃ. ಓಂ ಭಗವಂತನನ್ನ ಸ್ಥವಿಷ್ಠ ಅಂತ ಕರೀತಾರೆ. ಅತಿಶಯೇನ ಸ್ಥೂಲ ಸ್ಥವಿಷ್ಠ, ಸ್ಥೂಲ ಶಬ್ದಾತ್ ಇಷ್ಠನ್ ಅಂತ ಹೇಳ್ತಾ ಇದ್ದಾರೆ. ಯಾರು ಬಹಳ ಸ್ಥೂಲವಾಗಿ ಇದ್ದಾರೋ ಅವನನ್ನ ಸ್ಥವಿಷ್ಠ ಅಂತ ಕರಿಬೇಕು. ಯಾಜ್ಞವಲ್ಕ್ಯರು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯರು ಭಗವಂತನನ್ನ ಪರಿಚಯ ಮಾಡ್ತಾ ಅವರು ಪರಿಚಯ ಮಾಡಿಸ್ತಾ ಹೇಳ್ತಾರೆ, ಭಗವಂತ ಹೇಗಿದ್ದಾನೆ ಅಂದ್ರೆ ಸಹೋವಾಚೈ ತದ್ವೈ ತದಕ್ಷರಂ ಗಾರ್ಗಿ ಬ್ರಾಹ್ಮಣ ಅಭಿವಂದ್ಯಂತ ಸ್ಥೂಲ ಮನುಣು.
ಭಗವಂತ ಸ್ಥೌಲ್ಯ, ಅಣು ಇವುಗಳಿಂದ ರಹಿತನಾಗಿದ್ದರು, ಅಣುತ್ವ ಸ್ಥೌಲ್ಯ ಇವುಗಳಿಂದ ರಹಿತನಾಗಿದ್ದರೂ ಕೂಡ ಜ್ಞಾನಿಗಳು ಹಿಂಗೆ ಅಭಿಪ್ರಾಯ ಪಡ್ತಾರೆ, ಪರಮಾತ್ಮ ಸ್ಥೂಲವಾಗಿ ಇದ್ದಾನೆ. ಅದಕ್ಕೆ ಶ್ರೀಮದ್ ಆಚಾರ್ಯರು ಈ ಬೃಹದಾರಣ್ಯಕ್ಕೆ ಉಪನಿಷತ್ತಿನ ಯಾಜ್ಞವಲ್ಕ್ಯರ ಈ ಮಾತಿಗೆ ವ್ಯಾಖ್ಯಾನವನ್ನು ಮಾಡ್ತಾ ಅವರು ಒಂದು ಮಾತನ್ನೇ ಹೇಳ್ತಾರೆ. ಪ್ರಸಿದ್ಧ ಸ್ಥೂಲ ಸೂಕ್ಷ್ಮಾದಿ ವೈಲಕ್ಷಣ್ಯ ಜನಾರ್ದನ ಅಸ್ಥೂಲಾದಿ ರೀತಿ ಪ್ರೋಕ್ತೋ ನೈವ ಸ್ಥೌಲ್ಯಾದ್ಯಭಾವತಃ. ಅಭಿಪ್ರಾಯ ಏನು ಅಂತಂದರೆ, ಭಗವಂತನಲ್ಲಿ ನಮಗೆ ಪ್ರಸಿದ್ಧವಾದ ಪ್ರಾಕೃತ ಸ್ಥೌಲ್ಯಾದಿಗಳಿವೆ, ಹೊರತು ಸ್ಥೌಲ್ಯಾದಿಗಳೇ ಇಲ್ಲ ಅಂತನ್ನೂ ಹಂಗಿಲ್ಲ. ಪಾಂಚಭೌತಿಕ ಪದಾರ್ಥಗಳ ಸ್ಥೌಲ್ಯಕ್ಕಿಂತ ಅತ್ಯಂತ ವಿಲಕ್ಷಣವಾದ ಭಗವಂತನ ಸ್ಥೌಲ್ಯವಾದರೂ ವ್ಯವಹಾರಕ್ಕಾಗಿ ಅಷ್ಟೇ ಸ್ಥೌಲ್ಯ, ಹೊರತಾಗಿ ಬೇರೇದಿಲ್ಲ. ಅದನ್ನೇ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೇಳ್ತಾರೆ. ಅಣೀಯಸಾಮಣೀಯಾಂಸಂ ಸ್ಥವಿಷ್ಠಂ ಚ ಸ್ಥವೀಯಸಾಂ. ಅಣುವಿನಿಗಿಂತಲೂ ಅಣು ಅವನು, ಸ್ಥೂಲದಕ್ಕಿಂತಲೂ ಸ್ಥೂಲ ಅವನು, ಅಣೋರಣೀಯಾನ್ ಮಹತೋ ಮಹೀಯಾನ್ ಅನ್ನುವ ಮಾತು. ಅದೇ ರೀತಿಯಾಗಿ ಈ ಭಾಗವತದಲ್ಲಿ ಭಗವಂತನ ರೂಪವನ್ನು ಹೇಳುವಾಗ ಭಗವಂತನ ರೂಪ 14 ಲೋಕಗಳು ಭಗವಂತನ ಶಿಲಾ ಪ್ರತಿಮೆಯಂತೆ ಇದೆ. ಈ ಪ್ರತಿಮೆಯ ಸ್ಥೌಲ್ಯವನ್ನು ಇಟ್ಕೊಂಡು ಭಗವಂತನನ್ನ ಸ್ಥವಿಷ್ಠ ಅಂತ ಕರಿತಾ ಇದ್ದಾರೆ. ಶಿಲಾವತ್ ಪ್ರತಿಮೈಷಾಹಿ ವಿಷ್ಣೋರ್ಲೋಕ ಚತುರ್ದಶಿ. ಭಾಗವತ ತಾತ್ಪರ್ಯ ನಿರ್ಣಯದ 4ನೆಯ ಅಧ್ಯಾಯದಲ್ಲಿ ಶ್ರೀಮದ್ ಆಚಾರ್ಯರು ನಮಗೆ ಇದರ ಆಜ್ಞೆಯನ್ನು ಕೊಡ್ತಾ ಇದ್ದಾರೆ. ಶಿಲಾವತ್ ಪ್ರತಿಮೈಷಾಹಿ ವಿಷ್ಣೋರ್ಲೋಕ ಚತುರ್ದಶಿ. ಇನ್ನೊಂದು ಭಾಗವತದ ಪ್ರಸಂಗದಲ್ಲಿ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಧ್ಯಾನ, ಧಾರಣ, ಸಮಾಧಿಯನ್ನು ಹೇಳುವಾಗ ಧಾರಣೆಯಲ್ಲಿ ಭಗವಂತನನ್ನ ವಿಷಯೀಕರಿಸಬೇಕಾದಂತಹ ಭಗವದ್ ರೂಪವನ್ನು ಹೇಳಬೇಕಾದಾಗ ಹೇಳ್ತಾರೆ, ಬ್ರಹ್ಮಾಂಡವನ್ನೇ ಭಗವಂತನ ಪ್ರತಿಮೆ ಎಂದು ತಿಳಿದುಕೋ, ಅದನ್ನ ಅತ್ಯಂತ ಸ್ಥೂಲವಾಗಿ ಇದೆ ಅಂತ ತಿಳಿದುಕೋ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಶುಕಾಚಾರ್ಯರು. ವಿಶೇಷಸ್ತಸ್ಯ ದೇಹೋಯಂ ಸ್ಥವಿಷ್ಟಶ್ಚ ಸ್ಥವೀಯಸಾಂ ಅಂತ ಹೇಳಿದ್ದಾರೆ. ಆದ್ದರಿಂದ ಅವನು ಸ್ಥವಿಷ್ಠ. ಇನ್ನೊಂದು ಅರ್ಥದಲ್ಲಿ ಜಗತ್ತಿನಲ್ಲಿ ವಿಲಕ್ಷಣನಾಗಿ ವಿಭಿನ್ನನಾಗಿ ಇರುವವನು ಯಾರೋ ಅವನು ಸ್ಥವಿಷ್ಠ. ತಿಷ್ಠತಿ ಇತಿ ಸ್ಥಂ ಅಂದರೆ ಜಗತ್ತು. ತತ್ರ ವಿಲಕ್ಷಣತೆಯ ವಿಭಿನ್ನತೆಯ ತಿಷ್ಠತಿ ಇತಿ ಸ್ಥವಿಷ್ಠ. ಇನ್ನೊಂದು ಅರ್ಥದಲ್ಲಿ ಜ್ಞಾನಾನಂದ ಪೂರ್ಣನಾಗಿ ಇರುವ ಮುಕ್ತಾತ್ಮರಲ್ಲಿ ವಿಶೇಷವಾಗಿ ಇರುವವನು ಯಾರೋ ಅವನು ಸ್ಥವಿಷ್ಠ. ಅಂದರೆ ಜ್ಞಾನಾನಂದ ಪೂರ್ಣಾಃ ಸಂತಃ ತಿಷ್ಠಂತಿ ಇತಿ ಸ್ಥಾಃ ಅಂದರೆ ಮುಕ್ತಾತ್ಮಾನಃ. ತೇಷು ವಿಶೇಷೇಣ ತಿಷ್ಠತಿ ಇತಿ ಸ್ಥವಿಷ್ಠಃ. ಇನ್ನೊಂದು ಅರ್ಥ, ಎಲ್ಲ ಕಡೆ ಇರುವವನು ಮತ್ತು ಗರುಡನ ಮೇಲೆ ಇರುವವನು ಯಾರೋ ಅವನು ಸ್ಥವಿಷ್ಠ. ಪರಮಾತ್ಮ ಓಮ್ನಿ ಪ್ರೆಸೆಂಟ್, ಎಲ್ಲ ಕಡೆಗೂ ಇರುವಂಥವನು, ಆದರೂ ಗರುಡನ ಮೇಲೆ ಇರೋದು ವಿಶೇಷ, ಆದ್ದರಿಂದ ಅವನು ಸ್ಥವಿಷ್ಠ. ಹೇಗೆ? ಸರ್ವತ್ರ ತಿಷ್ಠತಿ ಇತಿ ಸ್ಥಃ ಅಂದರೆ ಸರ್ವವ್ಯಾಪಿ. ವೌ ಅಂತಂದ್ರೆ ವಿ ಅಂತಂದ್ರೆ ಪಕ್ಷಿ, ವೌ ಅಂತೇಳಂತಂದ್ರೆ ಪಕ್ಷಿಯಲ್ಲಿ, ಅರ್ಥಾತ್ ಗರುಡೆ ತಿಷ್ಠತಿ ಇತಿ ವಿಷ್ಟಃ. ವೌ ಗರುಡೆ ತಿಷ್ಠತಿ ಇತಿ ವಿಷ್ಟಃ. ಸ್ಥಶ್ಚಾಸೌ ವಿಷ್ಟಶ್ಚ ಸ್ಥವಿಷ್ಠಃ. ಭಗವಂತ ಸರ್ವವ್ಯಾಪಿ, ಆದರೆ ಗರುಡನನ್ನ ಅನುಗ್ರಹಿಸುವುದಕ್ಕಾಗಿ ಮತ್ತು ಗರುಡಾರೂಢನಾದ ಪರಮಾತ್ಮನನ್ನ ಧ್ಯಾನಕ್ಕೆ ಅನುಕೂಲವಾಗಲಿಕ್ಕಾಗಿ ಗರುಡನ ಮೇಲೆ ಕೂತಂತಹ ಭಗವಂತನನ್ನ ಸ್ಥವಿಷ್ಠ ಅಂತ ಕರೀತಾ ಇದ್ದಾರೆ. ಇನ್ನೊಂದು ಅರ್ಥದಲ್ಲಿ ಸ್ಥವಿಷ್ಠ ಅಂತ ಹೇಗೆ ಕರೀತಾರೆ ಅಂತಂದ್ರೆ, ಮಂದರ ಪರ್ವತವು ಗರುಡನ ಮೇಲಿರುವಂತೆ ಅನುಗ್ರಹಿಸುವವನು ಯಾರೋ ಅವನು ಸ್ಥವಿಷ್ಠ. ಸ್ಥಿರಯ ತಿಷ್ಠತಿ ಇತಿ ಸ್ಥಃ
ಮಂದರ ಪರ್ವತಃ ಸಹ ವೌ ಅಂದರೆ ಗರುಡೆ ತಿಷ್ಠತಿ ಏನ ಸಹ ಸ್ಥವಿಷ್ಟಃ. ಸಮುದ್ರ ಮಥನ ಸಂದರ್ಭದಲ್ಲಿ ಮಥನಕ್ಕಾಗಿ ಮಂದರ ಪರ್ವತವನ್ನ ಕಿತ್ತು ಅನಂತ ಎಂಬ ಹೆಸರಿನ ಗರುಡನ ಹೆಗಲ ಮೇಲಿಡುವವನು, ನಂತರ ಗರುಡನು ಬಳಿಕ ಹೊರುವವನು ಯಾರೋ ಅವನೇ ಸ್ಥವಿಷ್ಠ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಓಂ ಸ್ಥವಿರಧ್ರುವಾಯ ನಮಃ. ಓಂ ಸ್ಥವಿಷ್ಠ ಸ್ಥವಿರೋಧ್ರುವ ಅಂತ. ಸ್ಥವಿರೋಧ್ರುವ ಅಂತ ಹೇಳಂತಂದ್ರೆ ಅನಾದಿಕಾಲೀನನು ಹಾಗೂ ಸ್ಥಿರನು ಯಾರೋ ಅವನೇ ಸ್ಥವಿರೋಧ್ರುವ. ಅಂದರೆ ಪ್ರವಯಾಹ ಸ್ಥವಿರೋ ವೃದ್ಧ ಅಂತ ಅಮರಕೋಶ. ಧ್ರುವತಿ ಅಂದರೆ ಸ್ಥಿರೋ ಭವತಿ ಇತಿ ಧ್ರುವ. ಧ್ರು ಗತಿರ್ಸ್ಥೈರ್ಯೋ ಸ್ಥಿರತ್ವೇನ ವಿನಾಶ ಪ್ರಾಪ್ತೌ ಧ್ರುವತ್ವೇನ ಸ್ಥವಿರೋ ವಿಶಿಷ್ಯತೆ ಅಂತ ಅಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಅಂದರೆ ಅನಾದಿಕಾಲೀನ ಎಂಬ ಅರ್ಥದಲ್ಲಿ ಸ್ಥವಿರ ಎಂಬ ಹೆಸರಿನಿಂದಲೇ ಉಲ್ಲೇಖಿಸಿದೆ ವೇದ. ಅನಾದಿಕಾಲೀನದಿಂದ ಇದ್ದಾನೆ ಅಂತಂದ ಮೇಲೆ ಮತ್ತೆ ಈಗ ನಾವು ಮೊದಲಿದ್ದಂಗೆ ಇಲ್ಲಿ ಬಿಡ್ರಿ, ಈ ಬಿಲ್ಡಿಂಗ್ ಅಂತ ಅನ್ಕೊಳ್ರಿ, ಇದು ಗುಡ್ಡ ಅಂತ ಅನ್ಕೊಳ್ರಿ, ಈ ಮನಿ ಅಂತ ಅನ್ಕೊಳ್ರಿ, ಈ ದೇಹ ಅಂತ ಅನ್ಕೊಳ್ರಿ, ಮೊದಲಿದ್ದಂಗಿಲ್ಲ ಅಂತ ಅಂತೀವಿ. ಆದರೆ ಭಗವಂತ ಧ್ರುವ ಸ್ಥವೀರ ಧ್ರುವ ಅನಾದಿ ಕಾಲದಿಂದ ಇದ್ದರೂ ಕೂಡ ಯಾವ ವಿಕಾರಕ್ಕೂ ಒಳಗಾಗದೆ ಒಂದೇ ರೀತಿ ಇರುವವನು ಧ್ರುವ. ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ತು ಈ ಮಂತ್ರವನ್ನು ಹೇಳುವಾಗ 2 ಸಲ ಧ್ರುವ ಶಬ್ದವನ್ನು ಉಪಯೋಗಿಸ್ತದೆ. ಏಕದೇವಾನ ದ್ರಷ್ಟವ್ಯಂ ಧ್ರುವಂ ಮಹಾನ್ ಧ್ರುವ. ಅನಾದಿ ಕಾಲದಿಂದ ಇರುವವನು ಅನ್ನೋದಕ್ಕೆ ಹಿಂದೆ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಅಂತನ್ನುವಲ್ಲಿ ಜ್ಯೇಷ್ಠ ಅಂತನ್ನೋ ಶಬ್ದಕ್ಕೆ ಅನಾದಿ ಕಾಲದಿಂದ ಇದ್ದವನು ಅಂತನ್ನುವ ಅರ್ಥವನ್ನು ನಾವು ಅಲ್ಲಿ ಹೇಳಿದ್ದೇವೆ. ಅದನ್ನೊಂದ್ಸಲ ಗಮನಿಸಿದ್ರಿ ಅಂತಂದ್ರೆ ಅನಾದಿ ಕಾಲದಿಂದ ಇದ್ದಂಥವನು ಮತ್ತು ಅನ್ಚೇಂಜ್ ಆಗಿ ಇರ್ತಕ್ಕಂಥವನು ಸ್ಥವಿರೋಧ್ರುವ ಅಂತ ಹೇಳಿದ್ದಲ್ಲಿ. ಇನ್ನೊಂದರ್ಥ, ಜಗತ್ತಿನಲ್ಲಿ ವಿಶೇಷವಾಗಿ ಮೆರೆಯುವವನು ಮತ್ತು ಸ್ಥಿರವಾಗಿ ಇರುವವನು ಯಾರೋ ಅವನು ಸ್ಥವಿರೋಧ್ರುವ. ತಿಷ್ಠತಿ ಇತಿ ಸ್ಥಃ ಅಂತಂದ್ರೆ ಜಗತ್ತು, ತತ್ರ ವಿಶೇಷೇಣ ರಾಜತೆ ಇತಿ ಸ್ಥವಿರಃ, ಮತ್ತು ಸ್ಥಿರನಾದದ್ದರಿಂದ ಧ್ರುವ ಸ್ಥವಿರೋ ಧ್ರುವ. ಇನ್ನೊಂದು ಅರ್ಥದಲ್ಲಿ ಸ್ವತಂತ್ರವಾಗಿ ಇರುವವನು, ಸುಖಸ್ವರೂಪಿಯಾಗಿರುವವನು ಮತ್ತು ಸ್ಥಿರನು ಯಾರೋ ಅವನೇ ಸ್ಥವಿರೋ ಧ್ರುವ. ಹೇಗೆ ಹೇಳ್ತಾರೆ ಅದನ್ನೇ ಅಂತಂದ್ರೆ ಸ್ವಾತಂತ್ರ್ಯೇಣ ತಿಷ್ಠತಿ ಇತಿ ಸ್ಥಃ, ಸ್ವತಂತ್ರವಾಗಿ ಇರುವವನು, ವಿಶೇಷೇಣ ರಮಣರೂಪತ್ವಾತ್ ವಿರಹ, ಸ್ಥಶ್ಚಾಸೌ ವಿರಶ್ಚ ಸ್ಥವಿರಃ. ಹೀಗೆ ಗಟ್ಟಿಯಾಗಿ ಸ್ಥಿರವಾಗಿ ಇರುವವನು, ಆದ್ದರಿಂದ ಧ್ರುವ ಸ್ಥವಿರೋ ಧ್ರುವ ಅಂತ ಆಯ್ತು. ಇನ್ನೊಂದು ಅರ್ಥ, ಶಾಶ್ವತವಾಗಿ ಇರುವ ವೈಕುಂಠಾದಿಗಳಲ್ಲಿ ತಾನು ವಿಶೇಷವಾಗಿ ಮೆರೆಯುವವನು ಅಥವಾ ವೈಕುಂಠದಲ್ಲಿರುವ ಮುಕ್ತರನ್ನ ವಿಶೇಷವಾಗಿ ರಮಿಸುವಂತೆ ಮಾಡುವವನು ಮತ್ತು ಸ್ಥಿರನು ಯಾರೋ ಅವನು ಸ್ಥವಿರೋಧ್ರುವ. ಸ್ಥಿರಯ ತಿಷ್ಠಂತಿ ಇತಿ ಸ್ಥಾಹ ಅಂದ್ರೆ ವೈಕುಂಠಾದಯ, ತತ್ರ ವಿಶೇಷೇಣ ರಾಜತೆ ಇತಿ ಸ್ಥವಿರಃ. ಸ್ಥಿರವಾಗಿ ಇರ್ತಾನೆ, ಆದ್ದರಿಂದ ಧ್ರುವ ಸ್ಥವಿರೋ ಧ್ರುವ. ಇನ್ನೊಂದು ಅರ್ಥ, ಸ್ಥೇಷು ಅಂದ್ರೆ ಸ್ಥಃ ಅಂತೇಳಂದ್ರೆ ವೈಕುಂಠ ಅಂತ ಹೇಳಿದ್ರು. ಸ್ಥೇಷು ಅಂತಂದ್ರೆ ವೈಕುಂಠದಲ್ಲಿರುವಂತಹ ಮುಕ್ತರು. ಸ್ಥೇಷು ಮುಕ್ತಾನ್ ವಿಶೇಷೇಣ ರಮಯತೆ ಇತಿ ಸ್ಥವೀರಃ. ಸ್ಥಿರವಾಗಿ ಇರುವವನು, ಆದ್ದರಿಂದ ಧ್ರುವ ಸ್ಥವಿರೋ ಧ್ರುವ. ಇನ್ನ ರೈವತ ಪರ್ವತದಲ್ಲಿ ವಿಶೇಷವಾಗಿ ಮೆರೆದವನು ಯಾರೋ ಮತ್ತು ಸ್ಥಿರನು ಯಾರೋ ಅವನೇ ಸ್ಥವಿರೋ ಧ್ರುವ. ಸ್ಥಿರಯಾ ತಿಷ್ಠತಿ ಇತಿ ಸ್ಥಃ ಅಂದ್ರೆ ರೈವತ ಪರ್ವತ, ತಸ್ಮಿನ್ ವಿಶೇಷೇಣ ರಾಜತೆ ಇತಿ ಸ್ಥವಿರಃ. ಅಲ್ಲಿ ವಿಶೇಷವಾಗಿ ಇರುವವನು ಸ್ಥವಿರಃ ಮತ್ತು ಸ್ಥಿರವಾಗಿ ಇರುವವನು ಧ್ರುವ ಸ್ಥವಿರೋ ಧ್ರುವ. ಮಹಾಭಾರತ ತಾತ್ಪರ್ಯ ನಿರ್ಣಯದ 20ನೇ ಅಧ್ಯಾಯದಲ್ಲಿ ಬರುವಂತಹ ಮಾತಿದು. ಭಗವಂತ ಕೃಷ್ಣಾವತಾರವನ್ನ ಮಾಡಿದಂತಹ ಸಂದರ್ಭದಲ್ಲಿ ರೈವತ ಪರ್ವತದಲ್ಲಿ ರುಕ್ಮಿಣೀ ಸಹಿತವಾಗಿ ಇದ್ದು
ದಿವ್ಯವಾದ ಆಸನದಲ್ಲಿ ಕುಳಿತಿದ್ದ. ಎಲ್ಲ ರಾಜರು ಅವನಿಗೆ ಗೌರವವನ್ನು ಕೊಟ್ಟರು. ಇದೇ ಪ್ರಸಂಗದಲ್ಲೇನೆ ಧನ್ಯಾಶ್ಚರ್ಯೋಪಾಖ್ಯಾನ ಅಂತ ಒಂದು ಉಪಾಖ್ಯಾನ ನಡೆದಂತಹ ಪ್ರಸಂಗ. ಆದ್ದರಿಂದ ಈ ಕಾರಣದಿಂದಲೂ ಕೂಡ ಆ ಭಗವಂತನಿಗೆ ಸ್ಥವಿರೋಧ್ರುವ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಅನುವಾದವನ್ನು ಮುಗಿಸೋಣ. ಇವತ್ತಿನ 3 ನಾಮಗಳು: ಓಂ ತ್ವಷ್ಟ್ರೇ ನಮಃ, ಓಂ ಓಂ ಸ್ಥವಿಷ್ಠಾಯ ನಮಃ, ಓಂ ಓಂ ಸ್ಥವಿರೋಧ್ರುವಾಯ ನಮಃ, ಓಂ ಓಂ ಅಗ್ರಾಹ್ಯಾಯ ನಮಃ, ಓಂ. ಭಗವಂತನನ್ನ ಅಗ್ರಾಹ್ಯ ಅಂತ ಕರೀತಾರೆ. ಗ್ರಾಹ್ಯ ಅಂತಂದರೆ ತಿಳಿದುಕೊಳ್ಳಲು ಯೋಗ್ಯನಾದಂಥವನು. ಅಗ್ರಾಹ್ಯ ಅಂತಂದರೆ ಸಮಗ್ರವಾಗಿ ತಿಳಿದುಕೊಳ್ಳಲು ಅಶಕ್ಯನಾದವನು. ಗ್ರಹೀತುಂ ಜ್ಞಾತುಂ ಯೋಗ್ಯ ಗ್ರಾಹ್ಯ ಸಾಕಲ್ಯೇನ ಗ್ರಾಹ್ಯೋ ನ ಭವತಿ ಇತಿ ಅಗ್ರಾಹ್ಯ. ಸತ್ಯಸಂಧ ಶ್ರೀಪಾದಂಗಳವರು ಇಲ್ಲಿ ಹೇಳ್ತಾರೆ. ಇನ್ನೊಂದು ಯಾಕೆ ಹೀಗೆ ಅಂತ ಹೇಳಂತಂದರೆ, ಆದಿ ಅಂತ ಇಲ್ಲದೆ ಇರುವಂತಹ ಭಗವಂತನನ್ನ ದೇವತೆಗಳಾಗಲಿ ಋಷಿಗಳಾಗಲಿ ಪೂರ್ಣವಾಗಿ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಭಗವಂತನೊಬ್ಬನೇ ಅಂದರೆ ತನ್ನನ್ನು ತಾನೇ ಚೆನ್ನಾಗಿ ತಿಳಿದುಕೊಳ್ಳಬಲ್ಲ ಅನ್ನೋ ಮಾತನ್ನು ಭೀಷ್ಮಾಚಾರ್ಯರು ಹೇಳ್ತಾರೆ ಮಹಾಭಾರತದಲ್ಲಿ ಮೋಕ್ಷಧರ್ಮ ಪರ್ವದಲ್ಲಿ. ಅನಾದ್ಯನಂತಂ ಪರಂ ಬ್ರಹ್ಮನ ವೇದ ಋಷಯೋ ವಿದುಃ ಏಕಸ್ತದ್ವೇದ ಭಗವಾನ್ ಪ್ರಭುರ್ನಾರಾಯಣೋ ವಿರಾಟ್. ನೋಡ್ರಿ, ಅನೇಕ ಕಡೆಗೆ ಹೇಳ್ತಾರೆ. ತೈತರೇಯ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ತಲಾವಕಾರೋಪನಿಷತ್ತಿನಲ್ಲಿ ಹೇಳ್ತಾರೆ, ಯದಿ ಮನ್ಯಸೆ ಸುವೇದೇತಿ ದಹರಮೇ ವಾಪಿ ನೂನಂ ತ್ವಂ ವೇತ್ತ ಬ್ರಹ್ಮಣೋ ಪರಂ. ಈಶಾವಾಸ್ಯೋಪನಿಷತ್ತು ಹೇಳ್ತದೆ, ಸಮ್ಯಕ್ ಜ್ಞಾತುಮಶಕ್ಯತ್ವಾದ್ ಅಗಮ್ಯಂ ತತ್ಸುರೈರಪಿ ಅಂತ ಹೇಳ್ತದೆ. ಈಗ ಮಹಾಭಾರತದ ಮಾತನ್ನು ಹೇಳ್ತಾ ಇದ್ದಾರೆ. ಸ್ವತಃ ಗೀತೆಯಲ್ಲಿ ಅರ್ಜುನ ಕೂಡ ಭಗವಂತನ ಸ್ತೋತ್ರ ಮಾಡ್ತಾ ಇರಬೇಕಾದಾಗ ಹೇಳ್ತಾನೆ, ನಹಿತೇ ಭಗವನ್ ವ್ಯಕ್ತಿಂ ವಿದುರ್ದೇವಾ ನ ದಾನವಾಹ ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. 10ನೇ ಅಧ್ಯಾಯದ 14ನೆಯ ಶ್ಲೋಕದಲ್ಲಿ. ಇನ್ನೊಂದು ಅರ್ಥ ಏನು ಅಂತಂದರೆ, ಇಷ್ಟೆಲ್ಲ ಕಾರಣದಿಂದಾಗಿ ಅಗ್ರಾಹ್ಯ ಸಾಕಲ್ಯೇನ ಅವನನ್ನು ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನೋದಕ್ಕಾಗಿ. ಇನ್ನೊಂದು ಅರ್ಥದಿಂದ ಅಗ್ರಾಹ್ಯ ಅಂತಂದರೆ ಇಂದ್ರಿಯಗಳಿಂದ ತಿಳಿಯಲು ಅಶಕ್ಯನಾದವನು ಯಾರೋ ಅವನು ಅಗ್ರಾಹ್ಯ. ಇಂದ್ರಿಯೈಹಿ ಗ್ರಹೀತುಂ ಅಶಕ್ಯತ್ವಾತ್ ಅಗ್ರಾಹ್ಯ ಅಂತ ಹೇಳ್ತಾ ಇದ್ದಾರೆ. ಇನ್ನು ಜೀವರನ್ನು ನಾವು ಸರಿಯಾಗಿ ತಿಳ್ಕೊಳ್ಬಹುದು ಮತ್ತು ಸಮಗ್ರವಾಗಿ ತಿಳಿದುಕೊಳ್ಳಬಹುದು. ಸಮಗ್ರವಾಗಿ ತಿಳಿದುಕೊಳ್ಳಬಹುದಾದಂತಹ ಜೀವರಿಗಿಂತ ವಿಲಕ್ಷಣನಾದವನು ಯಾರೋ ಅವನು ಅಗ್ರಾಹ್ಯ. ಅಂದರೆ ಗ್ರಾಹ್ಯ ಜೀವಾದಿ ವಿಲಕ್ಷಣತ್ವಾತ್ ಅಗ್ರಾಹ್ಯ. ನೋಡಿ, ಇಲ್ಲಿ ಬೃಹದಾರಣ್ಯಕ ಉಪನಿಷತ್ತು ಒಂದು ವಿಷಯ ಬಹಳ ಸ್ವಾರಸ್ಯಕರವಾಗಿ ತಿಳಿಸಿಕೊಡ್ತದೆ. ಏನು ಅಂತಂದರೆ, ಸ ಏಷ ಭಗವಾನ್ ನೈವಂ ಶ್ರೀವದನ್ಯಾಶ್ರಯೋ ಹರಿಹಿ. ಈ ಭಗವಂತ ಲಕ್ಷ್ಮೀದೇವಿಯಂತೆ ಅನ್ಯಾಶ್ರಯನಲ್ಲ. ನಚ ಬ್ರಹ್ಮಾದಿವದ್ ವಿಷ್ಣು ನೈವಾಸೌ ಬದ್ಧವತ್ ಕ್ವಚಿತ್ ನಚ ಮುಕ್ತವಧೀಶೇಷಃ ಕುತ ಏವ ಜಡೋಪಮಃ. ಸಂಸಾರಿಯಾಗಿರ್ತಕ್ಕಂತಹ ಚತುರ್ಮುಖಾದಿಗಳಂತೆ ಅಲ್ಲ, ಮುಕ್ತಾತ್ಮರಂತೆ ಅಲ್ಲ, ಜಡಗಳಂತಲ್ಲ ಅಂಥೇಳಿ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಈ ಮಾತನ್ನು ಬೃಹದಾರಣ್ಯಕ ಉಪನಿಷತ್ತು ನಮಗೆ ತೋರಿಸಿಕೊಡುತ್ತದೆ. ಆದ್ದರಿಂದ ಜೀವರಿಗಿಂತ ಭಿನ್ನನಾದದ್ದರಿಂದ ಅವನು ಅಗ್ರಾಹ್ಯ. ಇನ್ನೊಂದು ಅರ್ಥದಲ್ಲಿ ಪೂರ್ಣತ್ವಾದ್ ಅಹ ಅಂದರೆ ಬ್ರಹ್ಮ ತೇನ ಸಾಕಲ್ಯೇನ ಗ್ರಹೀತುಂ ಜ್ಞಾತುಂ ಯೋಗ್ಯ ಅಗ್ರಾಹ್ಯ. ಪೂರ್ಣನಾದ ಪ್ರಯುಕ್ತ ಎನಿಸಿರುವ ತನ್ನಿಂದ ಸಮಗ್ರವಾಗಿ ತಿಳಿದುಕೊಳ್ಳಲು ಯೋಗ್ಯನಾದವನು ಯಾವನೋ ಅವನು ಅಗ್ರಾಹ್ಯ. ಇನ್ನು ಇದಕ್ಕೆ ವಿಲಕ್ಷಣವಾದಂತಹ ಇನ್ನೊಂದು ರೀತಿಯ ಅರ್ಥವನ್ನು ಹೇಳ್ತಾರೆ.
ಪೂರ್ಣನಾಗಿರುವವನು ಮತ್ತು ತಿಳಿದುಕೊಳ್ಳಲು ಯೋಗ್ಯನಾದಂಥವನು. ಇಷ್ಟೋ ತನಕ ತಿಳಿದುಕೊಳ್ಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರು. ಈಗ ತಿಳಿದುಕೊಳ್ಳಲು ಯೋಗ್ಯನಾದವನು, ಯಾಕಂತಂದ್ರೆ ಇಡೀ ಜಗತ್ತಿನೊಳಗೆ ನಾವು ಏನಾದರೂ ತಿಳ್ಕೊಳ್ಬೇಕು ಅಂತಂದ್ರೆ ಅದು ಪರಮಾತ್ಮನೊಬ್ಬನ್ನೇ. ಗ್ರಹೀತುಂ ಜ್ಞಾತುಂ ಯೋಗ್ಯ ಗ್ರಾಹ್ಯ ಅಶ್ಚಾಸೌ ಗ್ರಾಹ್ಯಶ್ಚ ಅಗ್ರಾಹ್ಯ. ಅಂದರೆ ಅಸಾರೇ ಖಲು ಸಂಸಾರೇ ಸಾರಾತ್ ಸಾರತರೋ ಹರಿಹಿ ಅಂತನ್ನುವ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಅಸಾರವಾದ ಈ ಸಂಸಾರದಲ್ಲಿ ಸಾರಾತ್ ಸಾರತರನಾಗಿರ್ತಕ್ಕಂಥವನು ಭಗವಂತ. ಆದ್ದರಿಂದ ಅವನೇ ತಿಳಿದುಕೊಳ್ಳಲು ಯೋಗ್ಯನಾದವನು. ಅಲ್ಲದೇನೆ ಅಥರ್ವಣೋಪನಿಷತ್ತು ಹೇಳ್ತದೆ, ತಮೇವೈಕಂ ಜಾನತ ಆತ್ಮಾನಮನ್ಯಾ ವಾಚೋ ಮುಂಚತಾಮೃತಸ್ಯೈಷ ಸೇತುಹು. ಅಂದರೆ ಪರಮ ಪುರುಷಾರ್ಥವೆನಿಸಿದ ಮುಕ್ತಿಗೆ ಆಧಾರನಾದವನು ಈ ಭಗವಂತನೇ. ಅವನನ್ನೇ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಆದ್ದರಿಂದ ಪೂರ್ಣನಾಗಿರುವವನು ಮತ್ತು ತಿಳಿದುಕೊಳ್ಳಲು ಯೋಗ್ಯನಾದವನು ಯಾವನೋ ಅವನೇ ಅಗ್ರಾಹ್ಯ. ಪೂರ್ಣನಾದವನು ತನ್ನ ಅನುಗ್ರಹದಿಂದಲೇ ತಿಳಿಯಲು ಯೋಗ್ಯನಾದವನು. ಆದ್ದರಿಂದ ಅವನು ಅಗ್ರಾಹ್ಯ. ಅಂದರೆ ಅಹಗ್ರಾಹ್ಯ ಜೀವಾತ್ಮಾನಂ ಜ್ಞೇಯ ಏನ ಸಹ ಭವತಿ ಇತಿ ಅಗ್ರಾಹ್ಯ. ಯಾಕಂತಂದ್ರೆ ಭಗವಂತ ಇವನು ಪ್ರವಚನ, ಮೇಧಾಶಕ್ತಿ, ಶ್ರವಣಾದಿಗಳಿಂದಷ್ಟೇ ದೊರಕುವವನಲ್ಲ. ಅವನು ಯಾರನ್ನ ತನ್ನ ಭಕ್ತರನ್ನಾಗಿ ಪರಿಗಣಿಸ್ತಾನೋ ಅವರಿಗಷ್ಟೇ ಸಿಗ್ತಾನವನು. ಅವರೆದರು ತನ್ನ ಸ್ವರೂಪವನ್ನ ಪ್ರಕಟಿಸಿಕೊಳ್ತಾನವನು. ಅಥರ್ವಣೋಪನಿಷತ್ತಿನ ಮಾತು, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಯಮೈವೇಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಪೂರ್ಣನಾದಂಥವನು ಯಾರಿಗೆ ಅನುಗ್ರಹವನ್ನು ಮಾಡ್ತಾನೋ ಅವರಿಗೆ ಮಾತ್ರ ಅವನನ್ನು ಗೊತ್ತು ಮಾಡಿಕೊಡ್ತಾನವನು. ಪರಮಾತ್ಮನನ್ನು ನಾವು ತಿಳ್ಕೊಂಡೀವಿ ಅಂತೇಳಂತಂದ್ರೆ ಅವ ನಮಗೆ ಅನುಗ್ರಹ ಮಾಡಿ ತಿಳ್ಕೊಳ್ಳಿಕ್ಕೆ ಬಿಟ್ಟಾನ ಅನ್ನೋದಕ್ಕೆ ನಾವು ತಿಳ್ಕೊಂಡಿವಿ. ಅವ ಅನುಗ್ರಹ ಮಾಡಿಲ್ಲ ಅಂತೇಳಂತಂದ್ರೆ ಅವನನ್ನು ನಮಗೆ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅವನು ಅಗ್ರಾಹ್ಯ. ಇನ್ನೊಂದು ಗ್ರಾಹ್ಯ ಅಂತಂದ್ರೆ ತಿಳಿದುಕೊಳ್ಳಬೇಕಾದದ್ದು. ಅಗ್ರಾಹ್ಯ ಅಂತೇಳಂತಂದ್ರೆ ತಿಳಿದುಕೊಳ್ಳಬೇಕಾದದ್ದು ಇಲ್ಲದವನು. ಪರಮಾತ್ಮ ಎಲ್ಲವನ್ನೂ ತಿಳ್ಕೊಂಡವನೇ ಇದ್ದಾನಾದ್ದರಿಂದ ಅವ ತಿಳ್ಕೊಳ್ಬೇಕಾದದ್ದೇನೂ ಇಲ್ಲ. ಆದ್ದರಿಂದ ಅವನು ಅಗ್ರಾಹ್ಯ. ಅನ್ಯತ್ ಸರ್ವಂ ಗೃಹೀತಂ ಹಿ ತೇನ ಜ್ಞಾನಾಧಿನ ಸದಾ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ ಈ ಮಾತು. ಮುಂದೆ ಗ್ರಾಹ್ಯ ಅಂತಂದ್ರೆ ಹಿಡಿದುಕೊಳ್ಳೋದು ಅಂತ ಅರ್ಥ. ಹಿಡಿದುಕೊಳ್ಳಲು ಅಶಕ್ಯನಾದವನು ಯಾರೋ ಅವನು ಅಗ್ರಾಹ್ಯ. ಹೇಗೆ? ಗ್ರಹೀತುಂ ಉಪಾದಾತುಂ ಶಕ್ಯ ಗ್ರಾಹ್ಯ ನ ಗ್ರಾಹ್ಯ ಅಗ್ರಾಹ್ಯ. ಪರಮಾತ್ಮನ ಶರೀರ ಇದು ಜ್ಞಾನಾನಂದಾತ್ಮಕವಾಗಿರ್ತಕ್ಕಂಥದ್ದು. ಅಂತಹ ಜ್ಞಾನಾನಂದಾತ್ಮಕವಾದಂತಹ ಶರೀರವನ್ನು ಹಿಡಿದುಕೊಳ್ಳಿಕ್ಕೆ ಆಗೋದೇ ಇಲ್ಲ. ಈಗ ಡಾಕ್ಟರ್ ಇಂಜೆಕ್ಷನ್ ಕೊಡಬೇಕು ಅಂತಂದರೆ, ರೋಗ ಆದಾಗ ನಾಡಿ ಹಿಡಿಬೇಕು ಅಂತೇಳಿ ಅಂತಂದ್ರೆ ನಾಡಿ ಹಿಡಿದಾಗ ಕೈಯನ್ನು ಹಿಡಿದಂಗೆ ಪರಮಾತ್ಮನನ್ನು ಹಿಡಿದುಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಅವನು ಜ್ಞಾನಾನಂದಾತ್ಮಕ ಶರೀರನಾಗಿರ್ತಕ್ಕಂಥವನು. ಇದೇ ಮಾತನ್ನು ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಷ್ಮಾಚಾರ್ಯರು ಹೇಳ್ತಾರೆ. ಕೃಷ್ಣ ಸಂಧಾನಕ್ಕೆ ಹೋಗಿರ್ತಾನೆ. ಕೃಷ್ಣ ಸಂಧಾನಕ್ಕೆ ಹೋದಾಗ ದುರ್ಯೋಧನ ಅಟ್ಟಹಾಸವನ್ನು ಮಾಡಿ ಈ ಕೃಷ್ಣನನ್ನ ಬಂಧನ ಮಾಡ್ತೀನಿ ಅಂತ ಹೋಗ್ತಾನೆ. ಅವಾಗ ಭೀಷ್ಮಾಚಾರ್ಯರ ಮಾತು ನೋಡಿ ಅವರು ಹೇಳ್ತಾರೆ, ದುರ್ಗ್ರಾಹ್ಯ ಪಾಣಿನಾ ವಾಯು ದುಸ್ಪರ್ಶ ಪಾಣಿನಾ ಶಶಿ ದುರ್ಧರ ಪೃಥಿವೀ ಮೂರ್ಧ್ನ ದುರ್ಗ್ರಾಹ್ಯ ಕೇಶವೋ ಬಲಾತ್. ಎಂತಹ ಅದ್ಭುತವಾದ ಮಾತು ನೋಡ್ರಿ. ಗಾಳಿಯನ್ನ ಕೈಯಿಂದ ಹಿಡಿದುಕೊಳ್ಳಲು ಆಗದಂತೆ, ಚಂದ್ರನನ್ನ ಕೈಯಿಂದ ಸ್ಪರ್ಶಿಸಲು ಆಗದಂತೆ, ಪೃಥಿವಿಯನ್ನ ತಲೆಯಿಂದ ಹೊರಲು ಆಗದಂತೆ ಭಗವಂತನನ್ನ ಬಲವಂತವಾಗಿ ಹಿಡಿಯಲಿಕ್ಕೆ ಆಗೋದಿಲ್ಲೋ ದಡ್ಡ ಮುಟ್ಟಾಳ ಅಂತ ದುರ್ಯೋಧನನಿಗೆ ಬೈತಾ ಇದ್ದಾರೆ. ಆದ್ದರಿಂದ ಹಿಡಿದುಕೊಳ್ಳಲು ಅಶಕ್ಯನಾದವನು ಯಾರೋ ಅವನು ಅಗ್ರಾಹ್ಯ. ಸತ್ಯಸಂಧ ತೀರ್ಥರು ಕಡಿಕೆ ಒಂದು ಅರ್ಥವನ್ನು ಹೇಳ್ತಾರೆ. ಪ್ರಧಾನ ಹಾಗೂ ಗುಣವ್ಯಾಪ್ತನಾದದ್ದರಿಂದ ಅವನು ಅಗ್ರಾಹ್ಯ. ಅಹ್ಯೋ ಗುಣೈರ್ವ್ಯಾಪನೀಯೋ ಅಗ್ರಶ್ಚ ಅಸೌ ಹ್ಯಶ್ಚ ಇತಿ ಅಗ್ರಾಹ್ಯ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ.
ಮುಂದಿನ ನಾಮಚಿಂತನೆ ಓಂ ಶಾಶ್ವತಾಯ ನಮಃ. ಓಂ ಭಗವಂತನನ್ನ ಶಾಶ್ವತ ಅಂತ ಕರೀತಾರೆ. ಯಾಕ ಅಂತಂದ್ರೆ ಶಶ್ವತ್ ಏಕರೂಪೇಣ ಭವತಿ ಇತಿ ಶಾಶ್ವತಃ. ಯಾವಾಗಲೂ ಒಂದೇ ರೀತಿಯಾಗಿ ಇರುವವನು ಯಾರೋ ಅವನು ಶಾಶ್ವತ. ಯಾವಾಗಲೂ ಒಂದೇ ಟೈಪ್ ಇರ್ತಾನೆ ಅವನು ಪದವಿ ಆಗಲಿ ಅವನ ಯೋಗ್ಯತೆ ಆಗಲಿ ಎಂದಿಗೂ ಚೇಂಜ್ ಆಗೋದಿಲ್ಲ. ಇದೊಂದು ದೊಡ್ಡ ಉಪಕಾರ ತಿಳ್ಕೊಳ್ರಿ. ಬ್ರಹ್ಮದೇವರವರೆಗೂ ಕೂಡ ಪದವಿ ಬದಲಾಕೋತ ಹೋಗ್ತದೆ. ವಾಯುದೇವರು ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿಗೆ ಬರ್ತಾರೆ, ಬ್ರಹ್ಮದೇವರು ಮುಕ್ತರಾಗ್ತಾರೆ. ಆ ನಿಯಮ ಭಗವಂತನಲ್ಲಿ ಇಲ್ಲವಾದ್ದರಿಂದ ಅವನು ಶಾಶ್ವತ. ನಾವು ಮಾಡುವ ಪ್ರತಿಯೊಂದು ಕರ್ಮಗಳನ್ನ ಅವನು ಲೆಕ್ಕ ಇಟ್ಟಿರ್ತಾನೆ. ಲೆಕ್ಕ ಇಟ್ಟು ಅದನ್ನ ಮುಂದಿನ ಜನ್ಮದಲ್ಲಿ ಭಗವಂತ ಅನುಗ್ರಹ ಮಾಡಿದ ಅಂತ ಹೇಳಂತಂದ್ರೆ ನಾವು ಎಲ್ಲಿಂದ ಬಿಟ್ಟಿರ್ತೀವಿ ಅಲ್ಲಿಂದ ಪ್ರಾರಂಭ ಮಾಡುವ ಹಾಗೆ ಮಾಡ್ತಾನೆ. ಯಾಕೆ ಇದನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತಂದ್ರೆ ಶಾಶ್ವತನಾದದ್ದರಿಂದ. ಉದಾಹರಣೆಗೆ ನಾನು 1,00,000 ಸಲ ಲಕ್ಷ್ಮೀ ಶೋಭಾನ ಪಾರಾಯಣ ಮಾಡ್ತೀನಿ, 1,00,000 ಸಲ ಹರಿಕಥಾಮೃತ ಸಾರ ಪಾರಾಯಣ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದೆ ಅಂತ ಅನ್ಕೊಳ್ಳಿ. 50,000ಕ್ಕೆ ನಾನು ಮರಣ ಹೊಂದಿದೆ. ಆಯುಷ್ಯ ಅಷ್ಟೇ ಇತ್ತು, 50,000ಕ್ಕೆ ಮರಣ ಹೊಂದಿದೆ. ಪರಮಾತ್ಮ ಶಾಶ್ವತನಾದದ್ದರಿಂದ ನನ್ನ ಸಂಕಲ್ಪವನ್ನು ಪೂರ್ಣ ಮಾಡಿಸುವ ಜವಾಬ್ದಾರಿ ಅವನು ಹೊತ್ತದ್ದರಿಂದ, ನನ್ನ ಮೇಲಿನ ಅಪಾರವಾದ ಕರುಣೆ ಇದ್ದದ್ದರಿಂದ ಪರಮಾತ್ಮ ನಮಗೇನು ಮಾಡ್ತಾನೆ ಅಂತಂದ್ರೆ ಮುಂದಿನ ಜನ್ಮದೊಳಗೆ ಮತ್ತೆ ಮನುಷ್ಯ ದೇಹವನ್ನೇ ಕೊಟ್ಟು ಮಾಧ್ವ ಶರೀರವನ್ನೇ ಕೊಟ್ಟು ಇಲ್ಲಿಂದ ಪಾರಾಯಣವನ್ನ ಪ್ರಾರಂಭ ಮಾಡು. ಮುಂದಿನ ಸಲ ನಾನೇನು ಪಾರಾಯಣ ಮಾಡ್ತೀನಿ ಅದು 50,000ದ ಪಾರಾಯಣ ಆಗ್ತದೆ ಹೊರತಾಗಿ 1ರಿಂದ ಮತ್ತೆ ಕೌಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಸಿದ್ದರಾಮಯ್ಯನ ಸರ್ಕಾರ ಹೋಗಿ ಯಡಿಯೂರಪ್ಪನ ಸರ್ಕಾರ ಬಂತು. ನಮ್ಮ ಗುಡಿ ಎದುರಿಗೆ ಒಂದು ರೋಡ್ ಮಾಡಿಸ್ಬೇಕು ಅಂತ ವಿಚಾರ ಮಾಡಿದ್ವಿ. ಅದಕ್ಕೆ ಎಲ್ಲ ಕಡೆ ಅವ್ರನ್ನ ಇವ್ರನ್ನ ಫೈಲ್ ತಯಾರು ಮಾಡಿ ಅದು CM ಕಡೆಯಿಂದ ಸ್ಯಾಂಕ್ಷನ್ ಆಗಬೇಕು ಅಂತ ಎಲ್ಲ ರೆಡಿಯಾಗಿ ಇನ್ನೇನು ನಾಳೆ ಬೆಳಿಗ್ಗೆ CM ಸೈನ್ ಆಗಬೇಕು. ಇವತ್ತು ರಾತ್ರಿ ಸಿದ್ದರಾಮಯ್ಯ ಅನ್ನುವ CM ಹೋಗಿ ನಾಳೆ ಯಡಿಯೂರಪ್ಪ ಅನ್ನುವ CM ಆದ. ಅವನು ಬಂದು ಕುಳೆ ಮಾಡುವ ಕೆಲಸ ಏನು ಅಂತಂದ್ರೆ ಹಿಂದಿನ ಯಾವ್ಯಾವ ಫೈಲ್ ಇರ್ತಾವೆಲ್ಲ ತೆಗೆದು ಹಾಕಿಬಿಡ್ರಿ, ಹೊಸದಾಗಿ ಚಾಲು ಮಾಡ್ರಿ ಅಂತೇಳಿ ಅಂತಾನೆ. ಯಾಕೆ ಅಂತಂದ್ರೆ ಅಲ್ಲಿ CM ಅಂತನ್ನುವವನು ಅಶಾಶ್ವತ. ಆದರೆ ಪರಮಾತ್ಮ ಜಗದೊಡೆಯನಾಗಿರುವವನು ಶಾಶ್ವತನಾದದ್ದರಿಂದ ನಮ್ಮ ಎಲ್ಲ ಲೆಕ್ಕಪತ್ರ ಅವನ ಕಡೆ ಇದ್ದೇ ಇರ್ತದೆ. ನೀ ಬರೀ ಸಂಕಲ್ಪ ಮಾಡು, ಅದನ್ನು ಪೂರ್ಣ ಮಾಡುವ ಜವಾಬ್ದಾರಿ, ಮಾಡಿಸುವ ಜವಾಬ್ದಾರಿ ನಂದು ಅಂತ ಪರಮಾತ್ಮ ಹೇಳ್ತಾನೆ. ಆದ್ದರಿಂದ ಯಾವಾಗಲೂ ಬದಲಾಗದೇ ಇರುವವನು, ಒಂದೇ ಸ್ವಭಾವವುಳ್ಳವನು ಯಾರೋ ಅವನು ಶಾಶ್ವತ. ಇನ್ನೊಂದು ಅರ್ಥದಲ್ಲಿ ಅವನನ್ನು ಶಾಶ್ವತ ಅಂತ ಯಾಕೆ ಕರಿಬೇಕು ಅಂತಂದ್ರೆ ಅತ್ಯಧಿಕ ಸುಖವನ್ನ ಸ್ವಾಭಾವಿಕವಾಗಿ ಹೊಂದುವವನು ಮತ್ತು ಸತತವಾಗಿ ಸಂಚರಿಸುತ್ತಿರುವವನು ಯಾರೋ ಅವನು ಶಾಶ್ವತ. ಶಾಶು ಅತಿಶಯಿತ ಸುಖ ಸ್ವಭಾವ, ಶಶಂ ಅತಿಶಯಿತಂ ಸುಖಂ ಇತಿ ಶಾಶ್ವತಂ. ಇನ್ನೊಂದು ಅರ್ಥದಲ್ಲಿ ಸುಖಸ್ವರೂಪಿಯಾದ ಅಶ್ವಕ್ಕೆ ಸಂಬಂಧಿಸಿದ ರೂಪದಿಂದ ಜ್ಞಾನವನ್ನ ವಿಸ್ತರಿಸುವವನು ಯಾರೋ ಅವನೇ ಶಾಶ್ವತ. ಹಯಗ್ರೀವ ರೂಪಿಯಾದಂತಹ ಭಗವಂತನಿಗೆ ಶಾಶ್ವತ ಅಂತ ಕರೆದಿದ್ದಾರೆ ಇಲ್ಲಿ. ಹೇಗೆ? ಅಶ್ವಸ್ಯ ಇದಂ ಅಶ್ವಂ ಸುಖಾತ್ಮವತತ್ವಾತ ಶಂ ಶಂಚತತ ಅಶ್ವಂಚ ಶಾಶ್ವಂ ಶಾಶ್ವೇನ ತನೋತಿ ಜ್ಞಾನಂ ವಿಸ್ತಾರಯತಿ ಇತಿ ಶಾಶ್ವತಂ. ಭಗವಂತ ಹಯಗ್ರೀವ ರೂಪದಿಂದ ವೇದಾದಿ ಸಕಲ ವಿದ್ಯೆಗಳನ್ನು ಉಪದೇಶಿಸಿ ಆ ಮೂಲಕ ಭಕ್ತರ ಜ್ಞಾನವನ್ನ ವೃದ್ಧಿಪಡಿಸ್ತಾನೆ. ಆದ್ದರಿಂದ ಅವನು ಶಾಶ್ವತ. ಇನ್ನೊಂದು ಅರ್ಥದಲ್ಲಿ ಅದನ್ನು ನೋಡೋದಾಯ್ತು ಅಂತಂದ್ರೆ ಸುಖಸ್ವರೂಪಿ, ಶೀಘ್ರವಾಗಿ ಗಮನವುಳ್ಳವನು ಅಥವಾ ಆಲೋಚಿಸದೆ ಎಲ್ಲವನ್ನೂ ಬಲ್ಲವನು ಮತ್ತು ವ್ಯಾಪ್ತನಾದವನು ಯಾರೋ ಅವನೇ ಶಾಶ್ವತ. ಇದಕ್ಕೆ ತಥಾ ಪ್ರಾಣಾತ್ಮಕೌ ಪ್ರೋಕ್ತೌ ವ್ಯಾಪ್ತಿಸ್ತದ್ವಿಧಾಯಕೌ ಗರುಡ ಪುರಾಣದಲ್ಲಿ ಬರುವಂತಹ ಮಾತು. ಮುಂದಿನ ನಾಮಚಿಂತನೆ ಓಂ ಕೃಷ್ಣಾಯ ನಮಃ. ಓಂ ಭಗವಂತನನ್ನ ಕೃಷ್ಣ ಅಂತ ಕರೀತಾ ಇದ್ದಾರೆ. ಬಹಳ ಪ್ರಸಿದ್ಧವಾದ ಹೆಸರು. ಬಹಳಷ್ಟು ಕಡೆಗೆ ನೀವು ಅರ್ಥವನ್ನ ಕೇಳಿರ್ತೀರಿ.
ಸಾಧ್ಯವಾದಷ್ಟು ಅಪರೂಪದ ಅರ್ಥ ಏನಾದರೂ ನನಗೆ ಅನಿಸಿದ್ದನ್ನು ನಾನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಇಲ್ಲಿ ಮೊದಲನೇದ್ದು, ನಿಯಮನಾದಿನ ಸಕಲ ಲೋಕ ಕರ್ಷಣತ್ವಾತ್ ಕೃಷ್ಣ. ತನ್ನ ನಿಯಮನ ಸಾಮರ್ಥ್ಯದಿಂದ ಸೌಂದರ್ಯ ಮುಂತಾದ ಗುಣಗಳಿಂದ ನಿಖಿಲ ಜಗತ್ತನ್ನು ತನ್ನ ಕಡೆಗೆ ಸೆಳೆಯುವವನು ಕರ್ಷಯತಿ ಇತಿ ಕೃಷ್ಣ. ಇನ್ನ ಅಂದ್ರೆ ಭಗವಂತನ ರೂಪನೇ ಅಂಥದ್ದು. ರಾಮಾವತಾರ ತಗೊಳ್ರಿ, ಮೋಹಿನಿ ಅವತಾರ ತಗೊಳ್ರಿ, ಈ ಕೃಷ್ಣಾವತಾರ ತಗೊಳ್ರಿ, ಯಾರು ಅವನನ್ನು ನೋಡ್ತಾರ ಸಟ್ನ ಅವ್ರನ್ನ ಆಕರ್ಷಣೆ ಮಾಡಿಬಿಡ್ತಾನೆ. ಆದ್ದರಿಂದ ಅವನು ಕೃಷ್ಣ. ಇನ್ನೊಂದು, ಕೃಷ್ಣ ವರ್ಣಾತ್ಮಕತ್ವಾತ್ ಕೃಷ್ಣ. ಕೃಷ್ಣೋ ವರ್ಣಸ್ತಸ್ಯಾಸ್ತಿ ಇತಿ ಕೃಷ್ಣ. ಮೇಘದಂತೆ ನೀಲ ಬಣ್ಣವನ್ನು ಹೊಂದಿದವನು ಕೃಷ್ಣಾಚಾರ್ಯ. ಇದನ್ನು ಬೇಕಾದಷ್ಟು ಸಲ ನಾವು ಕೇಳಿರಬಹುದು. ಈ ವಿಷಯವನ್ನ ನಾನು ಬಹಳ ಅಪರೂಪಕ್ಕೆ ಕೇಳಿದ್ದೇನೆ, ನಾನು ಬಹಳ ಅಪರೂಪಕ್ಕೆ ಓದಿದ್ದೇನೆ. ಅದನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತೇನೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ 10ನೆಯ ಅಧ್ಯಾಯದಲ್ಲಿ ಶ್ರೀಮದ್ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ, ಕೃಷ್ಣ ಯಾಕೆ ಕರ್ರಗಿದ್ದಾನ ಅಂದ್ರೆ, ಇಸ್ ಇಟ್ ಅ ಕೋಇನ್ಸಿಡೆನ್ಸ್? ಕೃಷ್ಣ ಪಕ್ಷದೊಳಗೆ ಹುಟ್ಟಿದ್ದರಿಂದ ಅವನು ಕೃಷ್ಣನಾದ ಅಂತ ಇಷ್ಟೇ ಮಾತ್ರ ತಿಳ್ಕೊಳ್ಬೇಕಾ? ಅಥವಾ ಮೈ ಬಣ್ಣ ಕರ್ರಗಿತ್ತು ಅಂತನ್ನುವುದಕ್ಕೆ ಅವ ಕೃಷ್ಣ ಆದ ಅಂತೇಳಿ ತಿಳ್ಕೊಳ್ಬೇಕು, ಇಷ್ಟೇ ತಿಳ್ಕೊಳ್ಬೇಕಾ? ನೋಡ್ರಿ, ಭಗವಂತ ಯಾವ ಬಣ್ಣದೊಳಗೆ ಅವತಾರ ಮಾಡಿದ್ರು ಆ ಬಣ್ಣಕ್ಕೊಂದು ಅರ್ಥ ಇರ್ತದ. ಉದ್ದೇಶಪೂರ್ವಕವಾಗಿಯೇ ಕೃಷ್ಣ ಕರ್ರಗ್ಯಾನ, ಆಕಸ್ಮಿಕ ಅಲ್ಲ. ಇಟ್ ಈಸ್ ನಾಟ್ ಎ ಕೋಇನ್ಸಿಡೆನ್ಸ್. ಭಗವಂತ ಯಾವಾಗ ಸತ್ವಗುಣವನ್ನ ಪ್ರವರ್ಧಮಾನಕ್ಕೆ ತರಬೇಕಾಗಿದೆಯೋ, ರಕ್ಷಣೆಯನ್ನ ನೀಡಬೇಕು ಅಂತ ಬಯಸ್ತಾನೋ, ಅವಾಗ ಪರಮಾತ್ಮ ಬಿಳಿ ಬಣ್ಣದವನಾಗಿ ಅವತಾರ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಹಯಗ್ರೀವ ರೂಪ, ಕುದುರೆ ರೂಪ, ಅದು ಬಿಳಿ ರೂಪ. ಯಾಕಂತಂದ್ರೆ ಸತ್ವಗುಣವನ್ನ ಅವನು ಪ್ರಚಾರ ಮಾಡಬೇಕಾಗ್ಯದ. ಯಾವಾಗ ಪರಮಾತ್ಮ ರಜೋಗುಣವನ್ನ ಪ್ರವರ್ಧಿಸಬೇಕಾಗಿದೆಯೋ ಅವಾಗ ಕೆಂಪು ರೂಪವುಳ್ಳಂತಹ ಪರಶುರಾಮ ರೂಪವನ್ನ ತಾಳ್ತಾನವನು. ಯಾವಾಗ ತಮೋಗುಣವನ್ನ ಪ್ರವರ್ಧಿಸಿ ಜಗತ್ತನ್ನ ನಾಶ ಮಾಡಬೇಕು ಅಂತ ಬಯಸ್ತಾನೋ ಆಗ ಕಪ್ಪು ಬಣ್ಣವುಳ್ಳ ಯಾದವ ಕೃಷ್ಣ ರೂಪದಿಂದ ಅವನು ಅವತಾರವನ್ನು ಮಾಡ್ತಾನೆ. ಇದನ್ನ ನಾನು ಹೇಳ್ತಾ ಇಲ್ಲ, ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ. ಜಗತಾಂ ವರ್ಧಯನ್ ಸತ್ವಂ ಯದಾ ರಕ್ಷತಿ ಕೇಶವ ಹಯಗ್ರೀವಾದಿ ರೂಪೇಣ ಶುಕ್ಲವರ್ಣಸ್ತದಾ ವಿಭು ವರ್ಧಯಂಸ್ತು ರಜೋಯೇನ ಜಗದುತ್ಪಾದಯೇದ್ಧರಿಃ ತದ್ರಕ್ತಂ ಜಾಮದಜ್ಞಾದಿ ರೂಪಂ ಏನ ವಿನಾಶಯೇತ್ ವರ್ಧಯಂಸ್ತು ತಮೋಲೋಕೆ ತತ್ಕೃಷ್ಣಂ ಯಾದವಾದಿಕಂ ಸರ್ವತ್ರ ಸರ್ವಂ ಕುರುತೆ ವಿಶೇಷಸ್ತತ್ರ ಕೀರ್ತಿತಃ. ಹೀಗಾಗಿ ಭಗವಂತ ಬಣ್ಣ ಹಿಂಗೆ ಮಾಡ್ಕೊಂಡು ಬಂದಾನ ಅಂತೇಳಂತಂದ್ರೆ ಅದಕ್ಕೊಂದು ಕಾರಣ ಇದೆ. ಸುಮ್ಮನೆ ಅವತಾರ ಮಾಡಕ್ ಕರ್ರಗಾಗಿ ಬಂದಾನ ಅಂತ ತಿಳ್ಕೊಬೇಡ್ರಿ. ಇನ್ನೊಂದು, ತಾಯಿಯ ರೂಪವನ್ನ, ತಾಯಿಯ ಬಣ್ಣವನ್ನ ಪಡೆದುಕೊಂಡು ಬಂದ, ಆದ್ದರಿಂದ ಅವನು ಕೃಷ್ಣ. ಯಾಕಂತಂದ್ರೆ ಕಪ್ಪು ಬಣ್ಣದವನ ಆಗಿದ್ದ ಅನ್ನೋದಕ್ಕೆ ಅವನು ಕೃಷ್ಣ. ತಾಯಿ ಬಣ್ಣ ಹಂಗೆ ಇತ್ತು. ವೆಂಕಟೇಶ್ ಮಹಾತ್ಮೆ ಒಳಗೆ ಕೇಳ್ತಿರಿಲ್ಲ ನೀವು, ನೀನು ಯಾರು, ನಿನ್ನ ಕುಲ ಏನು, ನಿನ್ನ ಗೋತ್ರ ಏನು ಅಂತ ಪದ್ಮಾವತಿ ಕೇಳಿದಾಗ ಶ್ರೀನಿವಾಸ ದೇವರು ಹೇಳ್ತಾರೆ. ವೆಂಕಟೇಶ್ ಮಹಾತ್ಮದೊಳಗೆ 7ನೇ ಅಧ್ಯಾಯದಲ್ಲಿ ಬರುವಂತಹ ಮಾತಿದು. ಮಾತೃವರ್ಣಶ್ಚ ಮಾಂ ದೇವಿ ಕೃಷ್ಣ ಪಕ್ಷೇ ಜನಿರ್ಮಮ ತಸ್ಮಾತ್ ಕೃಷ್ಣೇತಿ ಮಾಂ ದೇವಿ ಚಕ್ರತುರ್ನಾಮ ಸಂಸ್ಕೃತಂ. ಕೃಷ್ಣೋ ವರ್ಣಶ್ಚ ಏ ಯಸ್ಮಾತ್ ತಸ್ಮಾತ್ ಕೃಷ್ಣೋಹಂ ಅರ್ಜುನ. ಹೀಗೆ ಕೃಷ್ಣ, ಶ್ರೀಕೃಷ್ಣ ಭಗವಂತನೇ ಅರ್ಜುನನಿಗೆ ತಾನು ಕೃಷ್ಣನೆನಿಸಲು ಕಪ್ಪಾಗಿರುವುದೇ ಕಾರಣ ಅಂತನೂ ಅಲ್ಲಿ ಹೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ರಾಮೋ ಕೃಷ್ಣೋ ರಾಮ ನೃಸಿಂಹಶ್ಚ ಇತಿ ಕ್ರಮಾತ್ ಅಕಾರಾದೇಹೇ ದೇವತಾಃ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ, ಇನ್ನು ಅನೇಕ ಕೃಷ್ಣ ಅಂತನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಇವು ಅಪರೂಪದ ಅರ್ಥಗಳು ಅನ್ನುವುದಕ್ಕೆ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಓಂ ಲೋಹಿತಾಕ್ಷಾಯ ನಮಃ. ಓಂ ಪರಮಾತ್ಮನನ್ನ ಲೋಹಿತಾಕ್ಷ ಅಂತ ಕರೀತಾರೆ. ಅದಕ್ಕೆ ಅರ್ಥ ಅಂತಂದರೆ ಕೆಂಪಾದ ಕಣ್ಣುಗಳುಳ್ಳವನು. ಲೋಹಿತೆ ಅಂದರೆ ರಕ್ತೆ, ಅಕ್ಷಿಣಿ ಯಸ್ಯ ಸಹ ಲೋಹಿತಾಕ್ಷ. ಭಗವಂತನ ಕಣ್ಣುಗಳ ತುದಿ ಇದು ಪೂರ್ಣ ಕೆಂಪಲ್ಲ, ನಸುಗೆಂಪು ಆಗಿರುವುದು
32 ಲಕ್ಷಣಗಳನ್ನು ಏನು ಭಗವಂತನಿಗೆ ಹೇಳ್ತಾರೆ, ಆ 32 ಲಕ್ಷಣಗಳಲ್ಲಿ ಇದು ಕೂಡ ಒಂದು. ಕಣ್ಣಿನ ತುದಿ ಕೆಂಪಾಗಿರುವುದು. 32 ಲಕ್ಷಣಗಳ ಬಗ್ಗೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ತೋರಿಸಿಕೊಡ್ತಾರೆ. ಪಂಚದೀರ್ಘ ಪಂಚಸೂಕ್ಷ್ಮ ಸಪ್ತರಕ್ತ ಷಡುನ್ನತ ತ್ರಿಪೃಥು ತ್ರಿಷು ಗಂಭೀರೋ ಧಾತ್ರಿಂಶಲ್ಲಕ್ಷಣಸ್ತೂತೆ. 5 ದೀರ್ಘ, 5 ಸೂಕ್ಷ್ಮ, 7 ಕೆಂಪು, 6 ಉಬ್ಬುಕೊಂಡಿರುವಂಥದ್ದು, 3 ಗಟ್ಟಿಯಾಗಿರುವಂಥದ್ದು, 3 ಗಂಭೀರವಾಗಿರುವಂಥದ್ದು, ಇವೆಲ್ಲ ಕೂಡಿದಾಗ 32 ಲಕ್ಷಣಗಳು ಆಗ್ತವೆ ಅಂತ ಹೇಳ್ತಾ ಇದ್ದಾಗ 7 ರಕ್ತ ಕೆಂಪಾಗಿರುವಂಥದ್ದು ಅಂತ ಹೇಳ್ತಾರೆ. ಆ 7 ಯಾವ್ಯಾವ ಕೆಂಪಗಾಗಿರಬೇಕು 32 ಲಕ್ಷಣದಲ್ಲಿ ಅಂತಂದರೆ, ಪಾಣಿದ್ವಯೇ ಪಾದತಲದ್ವಯೇ ನೇತ್ರಾಂತೆ ತಾಲುಸ್ಥಾನೆ ಜಿಹ್ವಾಯಾಂ ಅಧರೋಷ್ಠೆ ನಖೇಶು ಚ ಇತಿ ಸಪ್ತಸ್ಥಾನೇಷು ಸಪ್ತರಕ್ತಾನಿ. ರಾಮಾಯಣದಲ್ಲಿಯೂ ಕೂಡ ಬಾಲಕಾಂಡದಲ್ಲಿ ರಾಮದೇವರ ವರ್ಣನೆಯನ್ನು ಮಾಡುವಾಗ ಈ ಮಾತನ್ನು ಹೇಳ್ತಾರೆ. ಕೌಸಲ್ಯ ಜನಯದ್ರಾಮಂ ದಿವ್ಯ ಲಕ್ಷಣ ಸಂಯುತಂ ಅಂತ ಹೇಳ್ತಾ ಲೋಹಿತಾಕ್ಷಂ, ಲೋಹಿತಾಕ್ಷ ಅಂತ ಅಲ್ಲಿ ಕರೆದಿದ್ದಾರೆ. ಇನ್ನೊಂದು ಅರ್ಥದಲ್ಲಿ ಲೋಹಿತ ಎಂಬ ಹೆಸರಿನಿಂದ ರಕ್ತದಲ್ಲಿ ವ್ಯಾಪಿಸಿರುವವನು ಯಾರೋ ಅವನೇ ಲೋಹಿತಾಕ್ಷ. ಲೋಹಿತೆ ರಕ್ತೆ ಲೋಹಿತಃ ಇತಿ ಅಕ್ಷೋಣಿ ವ್ಯಾಪ್ನೋತಿ ಇತಿ ಲೋಹಿತಾಕ್ಷಃ. ಅಕ್ಷೋ ವ್ಯಾಪ್ತೌ ಅಂತ ಒಂದು ಧಾತು, ಅಂದರೆ ಹಿಮೋಗ್ಲೋಬಿನ್ ಅಂತ ನಾವೇನು ಕರಿತೇವೆ, ಆ ಕೆಂಪು ರಕ್ತ ಕಣಗಳಲ್ಲಿ ಕೆಂಪುತನವನ್ನು ಕೊಡುವವನೇ ಲೋಹಿತಾಕ್ಷ, ಲೋಹಿತಾಕ್ಷ ಅಂತ. ಯಾರಿಗಾದರೂ ಹಿಮೋಗ್ಲೋಬಿನ್ನಿನ ಸಮಸ್ಯೆ ಇದ್ದರೆ ಭಗವಂತ ಲೋಹಿತಾಕ್ಷನಾಗಿ ಇದ್ದು ನನ್ನ ದೇಹದ ರಕ್ತದಲ್ಲಿ ಕೆಂಪು ಕಣಗಳನ್ನು ಕೆಂಪಾಗಿ ಇರುವ ಹಾಗೆ, ರಕ್ತವನ್ನು ಕೆಂಪಾಗಿರುವ ಹಾಗೆ ಮಾಡುತ್ತಾನೆ ಅಂತ ನಾವು ಅನುಸಂಧಾನವನ್ನು ಮಾಡಿದರೆ ನಮ್ಮ ಹಿಮೋಗ್ಲೋಬಿನ್ ಕೌಂಟು ಜಾಸ್ತಿ ಆಗುತ್ತದೆ. ಇದನ್ನು ಐತರೇಯ ಉಪನಿಷತ್ತಿನಲ್ಲಿಯೂ ಕೂಡ ಹೇಳ್ತಾರೆ. ತಸ್ಯೈ ತಸ್ಯಾತ್ಮನಃ ಲೋಹಿತಂ ಆಹ ಹ್ರಸ್ವೋ ಮಂಡೂಕೇಯಃ. ಜೀವಾತ್ಮರ ದೇಹದಲ್ಲಿರುವ ಭಗವದ್ರೂಪಗಳನ್ನು ತಿಳಿಸ್ತಾ ಮಾಂಡೂಕೇಯರು ಐತರೇಯ ಉಪನಿಷತ್ತಿನಲ್ಲಿ ಈ ಮಾತನ್ನು ಹೇಳ್ತಾರೆ. ರಕ್ತದಲ್ಲಿ ರಕ್ತ ಬಣ್ಣ ಉಳ್ಳವನಾಗಿ ಲೋಹಿತನಾಗಿ ಇರುವವನು ಯಾರೋ ಅವನೇ ಲೋಹಿತಾಕ್ಷ. ಆಕ್ಷ ಅಂತಂದರೆ ವ್ಯಾಪ್ತನಾದಂಥವನು. ಕೆಂಪಾಗಿ ಇದ್ದು ಎಲ್ಲ ಕಡೆಗೂ ವ್ಯಾಪಿಸಿ ಇರುವವನು ಯಾರೋ ಅವನು ಲೋಹಿತಾಕ್ಷ, ಲೋಹಿತಾಕ್ಷ ಅಂತ ಅಲ್ಲಿ ಕರೀತಾ ಇದ್ದಾರೆ. ಬಹಳ ಮಹತ್ವದ್ದು. ಹಿಮೋಗ್ಲೋಬಿನಿನ ಸಮಸ್ಯೆ ಬಹಳ ಜನರಿಗೆ ಇದ್ದೇ ಇರ್ತದೆ. ಅವರು ಈ ಅನುಸಂಧಾನವನ್ನು, ವಿಷ್ಣು ಸಹಸ್ರನಾಮದ ಈ ನಾಮವನ್ನು ಚಿಂತನೆ ಮಾಡ್ತಾ ಇದ್ದರೆ ನಿಶ್ಚಿತವಾಗಿಯೂ ಜಾಸ್ತಿ ಆಗ್ತದೆ ಅಂತನ್ನುವ ವಿಶ್ವಾಸದಿಂದ ನಾವು ಮಾಡಬೇಕು. ಇನ್ನೊಂದು ಅರ್ಥದಲ್ಲಿ ಕೆಂಪಾಗಿ ಪ್ರಕಾಶಿಸುವ ಸುದರ್ಶನ ಚಕ್ರ ಉಳ್ಳವನು ಯಾರೋ ಅವನು ಲೋಹಿತಾಕ್ಷ. ಪ್ರದೀಪ್ತ ಚಕ್ರ ಇತಿ ಯಾವತ ಅಕ್ಷಶಬ್ದಸ್ಯ ಚಕ್ರೇಪಿ ಪ್ರವರ್ತತೆ. ಲೋಹಿತಃ ಪ್ರದೀಪ್ತಃ ಅಕ್ಷಃ ಚಕ್ರಂ ಯಸ್ಯ ಸಹ ಲೋಹಿತಾಕ್ಷಃ. ಈ ಮಾತನ್ನು ಭಾಗವತದಲ್ಲಿಯೂ ಕೂಡ ನಾವು ಕೇಳ್ತೇವೆ. ಅಂಬರೀಷ ರಾಜನ ಮೇಲೆ ದುರ್ವಾಸರು ಕೃತ್ಯವನ್ನು ಪ್ರಯೋಗ ಮಾಡಿದಾಗ ಅವನ ಅಟ್ಟಿಸಿಕೊಂಡು ಹೋದಂತಹ ಚಕ್ರದ ವರ್ಣನೆಯನ್ನು ಮಾಡುವಾಗ ಈ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ತಮನದ್ಭಾವತ ಭಗವದ್ರಥಾಂಗಂ ಧಾವಾಗ್ನಿರುದ್ಧೋ ಶತಶಿಖೋ ಯಥಾಹಿಂ. ಕೆಂಪಗಾಗಿ ಇರುವಂತಹ ಚಕ್ರ ಅವನನ್ನು ಬೆನ್ನಟ್ಟಿಸ್ಕೊಂಡು ಹೋಯಿತು. ಆದ್ದರಿಂದ ಕೆಂಪಗಾಗಿ ಪ್ರಕಾಶಿಸುವ ಸುದರ್ಶನ ಚಕ್ರ ಉಳ್ಳವನು ಯಾರೋ ಅವನು ಲೋಹಿತಾಕ್ಷ. ಇನ್ನೊಂದು ಅರ್ಥದಲ್ಲಿ ಕೆಂಪಾಗಿರುವವನು ಮತ್ತು ವ್ಯಾಪಿಸಿಕೊಂಡಂಥವನು ಯಾರೋ ಅವನು ಲೋಹಿತಾಕ್ಷ. ಲೋಹಿತ ವರ್ಣತ್ವಾತ್ ಲೋಹಿತಃ. ಲೋಹಿತೋ ವರ್ಣೋ ಅಸ್ಯ ಅಸ್ತಿ ಇತಿ ಲೋಹಿತಃ. ಅಕ್ಷ್ಣೋತಿ ವ್ಯಾಪ್ನೋತಿ ಇತಿ ಅಕ್ಷಃ. ಲೋಹಿತಶ್ಚಾಸೌ ಅಕ್ಷಶ್ಚ ಲೋಹಿತಾಕ್ಷಃ. ಭಗವಂತ
4 ಬಣ್ಣ, ಭಗವಂತನ 4 ಬಣ್ಣಗಳಲ್ಲಿ ಒಂದು ಬಣ್ಣ ಕೆಂಪು. ಮೊನ್ನೆ ನೀವು ಕೃಷ್ಣ ಅಂತನ್ನೋದನ್ನು ಹೇಳುವಾಗ ಅದನ್ನು ನೀವು ಕೇಳಿದ್ರಿ. ಪರಶುರಾಮ ದೇವರ ಬಣ್ಣ ಏನಿದೆ ಇದು ಕೆಂಪಾಗಿರುವಂಥದ್ದು. ರಜೋಗುಣವನ್ನು ಹೆಚ್ಚಿಸಿ ಜಗತ್ತನ್ನು ಉತ್ಪಾದಿಸಲು ಭಗವಂತ ಕೈಗೊಂಡಂತಹ ಪರಶುರಾಮ ರೂಪ ಇದು ಕೆಂಪು ಬಣ್ಣದ್ದುಳ್ಳದ್ದಾಗಿದೆ. ತಸ್ಯ ಹೇತಸ್ಯ ಪರಮಸ್ಯ ನಾರಾಯಣಸ್ಯ 4 ರೂಪಾಣಿ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳುವಂತಹ ಮಾತಿದು. ಆ 4 ರೂಪಗಳು ಯಾವ್ಯಾವು ಅಂತಂದರೆ ಶುಕ್ಲಂ, ರಕ್ತಂ, ರೌಗ್ಮಂ, ಕೃಷ್ಣಮಿತಿ ಅಂತ 4 ಬಣ್ಣಗಳಲ್ಲಿ ಒಂದು ಬಣ್ಣ ಭಗವಂತಂದು ಕೆಂಪು ಬಣ್ಣದ್ದಾಗಿದೆ. ಎರಡನೆಯ ನಾಮ ಓಂ ಪ್ರತರ್ದನಾಯ ನಮಃ. ಓಂ ಭಗವಂತನನ್ನು ಪ್ರತರ್ದನ ಅಂತ ಕರಿತಾ ಇದ್ದಾರೆ. ಯಾಕೆ ಪ್ರತರ್ದನ ಅಂತೇಳಂತಂದರೆ ದುಷ್ಟರನ್ನು ಚೆನ್ನಾಗಿ ಶಿಕ್ಷಿಸುವವನು ಯಾರೋ ಅವನು ಪ್ರತರ್ದನ. ಪ್ರಕರ್ಷೇಣ ತರ್ದತಿ ಹಿನಸ್ತಿ ಇತಿ ಪ್ರತರ್ದನ. ತರ್ದ ಹಿಂಸಾಯಾಮ್ ಅಂತ ಒಂದು ಧಾತು ಸಂಸ್ಕೃತದಲ್ಲಿ. ಆದ್ದರಿಂದ ಪ್ರಕರ್ಷೇಣ ಚೆನ್ನಾಗಿ, ತರ್ದತಿ ಹಿಂಸತಿ, ಹಿನಸ್ತಿ ಇತಿ ಪ್ರತರ್ದನ. ದುರ್ಜನರನ್ನ ಅವನು ಹಿಂಸೆ ಮಾಡ್ತಾನೆ ಅಂತ ಅರ್ಥ. ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಸಂಹಾರ ಮಾಡ್ತಾನೆ. ಆದರೆ ಸಜ್ಜನರನ್ನ ಅವನು ಹಿಂಸಿಸೋದಿಲ್ಲ. ಕೇವಲ ಭಗವಂತ ಸಜ್ಜನರ ರಕ್ಷಣೆಯನ್ನ ಮಾಡಬೇಕು ಅನ್ನುವ ಉದ್ದೇಶದಿಂದಲೇನೆ ದುರ್ಜನರನ್ನ ಶಿಕ್ಷಾ ಕೊಡ್ತಾನವನು. ಸಮ ಅಂತ ಪರಮಾತ್ಮನಿಗೆ ಕರಿತೇವೆ. ದುರ್ಜನರ ದೌರ್ಜನ್ಯಕ್ಕೆ ಅನುಗುಣವಾಗಿ ಅವರಿಗೆ ಶಿಕ್ಷೆಯನ್ನು ಕೊಡ್ತಾನೆ ಹೊರತಾಗಿ ಬರೇ ಅವನು ದುರ್ಜನನಾಗ್ಯಾನ ಅಥವಾ ಅವನು ದುಷ್ಟರ ಕುಲದಲ್ಲಿ ಹುಟ್ಟ್ಯಾನ ಅಂತ ಅನ್ನೋದಕ್ಕೆ ಅವನು ಶಿಕ್ಷೆಯನ್ನು ಕೊಡುವುದಿಲ್ಲ. ಆದ್ದರಿಂದ ಅನೇಕ ವಿಷ್ಣು ತತ್ವ ನಿರ್ಣಯದಲ್ಲಿಯೂ ಕೂಡ ಈ ಮಾತನ್ನು ಹೇಳ್ತಾರೆ. ಸ್ವಾಪಂ ಪ್ರಾಪಯತಿ ಶ್ರಮಾಪರತೆ ಕಲ್ಪಾವಸಾನೇ ಚ ಯಹ. ಏನಿದರ ಅರ್ಥ ಅಂದರೆ ಸ್ಥಿತಿಕಾಲದಲ್ಲಿ ದುರ್ಜನರಷ್ಟೇ ಹಿಂಸಿಸುವ ಪರಮಾತ್ಮ ಪ್ರಳಯ ಕಾಲದಲ್ಲಿ ನರಸಿಂಹ ರೂಪನಾಗಿ ಎಲ್ಲರನ್ನೂ ಸಂಹಾರ ಮಾಡ್ತಾನೆ. ಇಷ್ಟು ದೊಡ್ಡ ಪ್ರಮಾಣದ ಸಂಹಾರವನ್ನು ಮಾಡಿದರೂ ಕೂಡ ಅವನಿಗೆ ಆಯಾಸ ಅಂತನ್ನುವುದು ಇಲ್ಲ ಅನ್ನೋದನ್ನು ಹೇಳ್ತಾನೆ. ದಯಾಪೂರ್ವಕವಾಗಿಯೇ ಸಂಹಾರವನ್ನು ಮಾಡ್ತಾನೆ. ಅಂದರೆ ಸ್ವಾಪಂ ಪ್ರಾಪಯತಿ, ಎಲ್ಲರನ್ನೂ ಮಲಗಿಸಿಬಿಡ್ತಾನೆ. ಅದರಿಂದ ಅವರ ಸಂಹಾರ ಆಗ್ತದೆ ಅಂತನ್ನುವ ಮಾತನ್ನು ವಿಷ್ಣು ತತ್ವ ನಿರ್ಣಯದ ಟೀಕಾದಲ್ಲಿ ಇದನ್ನು ನಮಗೆ ತೋರಿಸಿಕೊಡ್ತಾರೆ. ಇನ್ನೊಂದು ಅರ್ಥದಲ್ಲಿ ಪ್ರಕೃಷ್ಟನಾಗಿರುವವನು ಮತ್ತು ಹಿಂಸಿಸುವವನು ಯಾರೋ ಅವನೇ ಪ್ರತರ್ದನ. ಅಂದರೆ ಪ್ರಕೃಷ್ಟತ್ವಾತ್ ತರ್ದತಿ ಇತಿ ತರ್ದನಃ, ಪ್ರಶ್ಚಾಸೌ ತರ್ದನಶ್ಚ ಪ್ರತರ್ದನಃ. ಭಗವಂತ ಕಾಮಕ್ರೋಧಾದಿಗಳಿಗೆ ಒಳಗಾಗದೆ ಹಿಂಸೆಯನ್ನು ಮಾಡ್ತಾನೆ. ಆದ್ದರಿಂದ ಮತ್ತು ಅವನಿಗೆ ಅಪ್ರಿಯವಾಗಿರುವುದರಿಂದಲೇ ಹಿಂಸೆಯೂ ಕೂಡ ಪಾಪಕರ್ಮ ಎಂದೆನಿಸದಿರುವುದರಿಂದ ಅವನು ಎಷ್ಟೇ ಹಿಂಸೆ ನಡೆಸಿದರೂ ಅದರ ಲೇಪ ಅವನಿಗೆ ಆಗುವುದಿಲ್ಲ. ಆದ್ದರಿಂದಲೇ ಪ್ರಕೃಷ್ಟನಾಗಿರುವವನು ಮತ್ತು ಹಿಂಸಿಸುವವನು ಪ್ರತರ್ದನ ಅಂತ ಅರ್ಥ. ಇನ್ನು ರುದ್ರಾದಿಗಳ ಮೂಲಕ ಹಿಂಸೆಯನ್ನು ಮಾಡಿಸುವವನು ಇವನೇ. ಆದ್ದರಿಂದ ಇವನು ಪ್ರತರ್ದನ. ಪ್ರತರ್ದಯತಿ ಹಿಂಸಯತಿ ಇತಿ ಪ್ರತರ್ದನಃ. ಸಹ ರುದ್ರೇಣ ವಿಲಾಲಯತಿ ಸೋನುತ್ಪತ್ತಿರಲಯ ಏಕ ಏವ ಹರಿಃ ಪರಃ ಪರಾನಂದಃ. ಬ್ರಹ್ಮಸೂತ್ರ ಭಾಷ್ಯದ 2ನೇ ಅಧ್ಯಾಯ. ಇನ್ನು ತನಗೆ ಹಿಂಸಕರು ಇಲ್ಲದೆ ಇರುವವನು ಯಾರೋ ಅವನೇ ಪ್ರತರ್ದನ. ಪ್ರಗತಃ ತರ್ದನಃ ಯಸ್ಮಾತ್ ಸಹ ಪ್ರತರ್ದನಃ. ಎಲ್ಲರನ್ನ ಹಿಂಸಿಸುವ ಸರ್ವಸಮರ್ಥನಾದ ಭಗವಂತನನ್ನ ಹಿಂಸಿಸುವವರು ಯಾರೂ ಇಲ್ಲ. ಆದ್ದರಿಂದ ಅವನನ್ನ ಪ್ರತರ್ದನ ಅಂತ ಕರಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ನರಸಿಂಹದೇವರ ಮಂತ್ರವನ್ನು ಹೇಳುವಾಗ ಮೃತ್ಯುಂ ನಮಾಮ್ಯಹಂ ಅಂತ ಹೇಳ್ತಾರೆ. ನಾವೆಲ್ಲರೂ ಹೆದರೋದು ಮೃತ್ಯುವಿಗೆ, ಆದರೆ ಆ ಮೃತ್ಯು ಕೂಡ ಹೆದರೋದು ನರಸಿಂಹದೇವರಿಗೆ. ಆದ್ದರಿಂದ ಮೃತ್ಯುಂ ನಮಾಮ್ಯಹಂ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಓಂ ಪ್ರಭೂತಾಯ ನಮಃ. ಓಂ
ಭಗವಂತನನ್ನ ಪ್ರಭೂತಃ ಅಂತ ಕರೀತಾರೆ. ಯಾಕೆ ಪ್ರಭೂತ ಅಂತ ಕರೀತಾರೆ ಅಂತಂದ್ರೆ, ಗುಣಪೂರ್ಣನಾದವನು ಯಾರೋ ಅವನು ಪ್ರಭೂತ. ಪ್ರಕರ್ಷೇಣ ಭವತಿ ಗುಣಪೂರ್ಣೋ ಭವತಿ ಇತಿ ಪ್ರಭೂತಃ. ಇನ್ನೊಂದು ಅರ್ಥದಲ್ಲಿ ಭೂತ ಅಂತ ಹೇಳಂತಂದ್ರೆ ಆವಿರ್ಭೂತ ಅಂತ ಅರ್ಥ. ಪ್ರಭೂತ ಅಂತಂದ್ರೆ ನಿತ್ಯ ಆವಿರ್ಭೂತವಾದ ಗುಣಗಳುಳ್ಳವನು ಯಾರೋ ಅವನು ಪ್ರಭೂತ. ಪ್ರಭೂತತ್ವಾತ್ ಭೂತನಾಮ. ಐತರೇಯ ಉಪನಿಷತ್ತಿನ ಭಾಷ್ಯಗೆ ತಾಮ್ರಪರ್ಣ್ಯಾಚಾರ್ಯರು ಟಿಪ್ಪಣಿಯನ್ನು ಬರಿತಾ ಒಂದು ಮಾತನ್ನು ತಿಳಿಸ್ತಾರೆ. ಏನು ಅಂತಂದ್ರೆ, ಪ್ರಭೂತತ್ವಾತ್ ನಿತ್ಯ ಆವಿರ್ಭೂತ ಗುಣತ್ವಾತ್ ಭವತೇಹೇ ಆವಿರ್ಭೂತ ವಾರ್ಥಕತ್ವಾತ್. ಅಂದ್ರೆ ಭಗವಂತನ ಗುಣಗಳು ಇವು ಏನವೆ, ಇವು ನಿತ್ಯ ಆವಿರ್ಭೂತಗಳಾಗಿರುವಂಥದ್ದೇ. ಅಂದ್ರೆ ಪ್ರಳಯ ಕಾಲದೊಳಗೆ ಏನಾಗ್ತದೆ ಅಂತಂದ್ರೆ, ಪ್ರಳಯ ಕಾಲದಲ್ಲಿಯೂ ನಿತ್ಯ ಆವಿರ್ಭೂತವಾಗ್ತಾನೇ ಇರ್ತವೆ. ಆದ್ದರಿಂದ ಅವನು ಪ್ರಭೂತ. ಇನ್ನೊಂದು ಅರ್ಥದಲ್ಲಿ ಪ್ರಭೂತ ಅಂತಂದ್ರೆ ಸ್ವತಂತ್ರನಾಗಿ ಇರುವವನು ಯಾರೋ ಅವನೇ ಪ್ರಭೂತ. ಪ್ರಕರ್ಷೇಣ ಸ್ವಾತಂತ್ರ್ಯೇಣ ಸತ್ವಾತ್ ಪ್ರಶ್ಚಾಸೌ ಭೂತಶ್ಚ ಪ್ರಭೂತಃ ಅಂತ ತಾಮ್ರಪರ್ಣ್ಯಾಚಾರ್ಯರು ಹೇಳ್ತಾರೆ ಅದನ್ನ. ಇನ್ನು ಪ್ರಕೃಷ್ಟನಾಗಿರುವವನು ಮತ್ತು ಗುಣಪೂರ್ಣನಾಗಿರುವವನು ಯಾರೋ ಅವನೇ ಪ್ರಭೂತ. ಭಗವಂತನು ಗುಣಪೂರ್ಣನಾಗಿದ್ದು ಸರ್ವೋತ್ಕೃಷ್ಟನಾಗಿರುವಂಥವನು. ಎಲ್ಲಿ ಹೇಳ್ತಾರೆ ಅದನ್ನ? ಪ್ರಕೃಷ್ಟತ್ವಾತ್ ಪ್ರಹ ಗುಣಪೂರ್ಣತ್ವಾತ್ ಭೂತಃ ಪ್ರಶ್ಚಾಸೌ ಭೂತಶ್ಚ ಪ್ರಭೂತಃ. ಇನ್ನ ಭೂಮಿಯಲ್ಲಿ ಚೆನ್ನಾಗಿ ವ್ಯಾಪಿಸಿಕೊಂಡಿರುವವನು ಯಾರೋ ಅವನೇ ಪ್ರಭೂತ ಅಂತ ಹೇಳ್ತಾರೆ. ಪ್ರಭೂತಃ ಪ್ರಕರ್ಷೇಣ ಭುವಿ ಉತಃ ಇತಿ ಪ್ರಭೂತಃ. ಅಂದ್ರೆ ಚೆನ್ನಾಗಿ ವ್ಯಾಪಿಸಿಕೊಂಡಿರುವವನು, ಅಣು ರೇಣು ತೃಣ ಕಾಷ್ಟ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡಿರುವವನು ಯಾರೋ ಅವನು ಪ್ರಭೂತ. ಇನ್ನೊಂದು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಬಹಳ ಅದ್ಭುತವಾದಂತಹ ಒಂದು ವ್ಯಾಖ್ಯಾನವನ್ನ ಈ ಪ್ರಭೂತ ಅನ್ನೋ ಶಬ್ದಕ್ಕೆ ಮಾಡ್ತಾರೆ. ಏನು ಅಂತಂದ್ರೆ, ಪ್ರಕೃಷ್ಟೇನ ಭವತಿ ಇತಿ ಪ್ರಭು ಊತಃ ತಂತು ಸಂತಾನಃ ಅಂತ ಒಂದು ತಂತು ಸಂತಾನಃ ಅಂತ. ದ್ರೌಪದ್ಯರ್ಥೆ ಯಸ್ಮಾತ್ ಸಹ ಪ್ರಭೂತಃ, ಚೆನ್ನಾಗಿ ಇರುವವನು ಮತ್ತು ದ್ರೌಪದಿ ವಸ್ತ್ರಾಪಹರಣ ಸಂದರ್ಭದಲ್ಲಿ ದ್ರೌಪದಿಗಾಗಿ ಬಟ್ಟೆಯನ್ನ ಅನುಗ್ರಹಿಸಿದವನು ಯಾನೋ ಅವನು ಪ್ರಭೂತ. ಪ್ರಕರ್ಷೇಣ ಭವತಿ ಇತಿ ಪ್ರಭು. ಊತಃ ಅಂತಂದ್ರೆ ತಂತು ಸಂತಾನಃ ಅಂದ್ರೆ ಊತಃ ಅಂತಂದ್ರೆ ಬಟ್ಟೆಯನ್ನ ಕೊಟ್ಟಂಥವನು. ಯಾವ ಪ್ರಸಂಗದಲ್ಲಿ? ದ್ರೌಪದಿಯ ಮಾನವನ್ನ ಕಾಪಾಡುವಂತಹ ಪ್ರಸಂಗದಲ್ಲಿ ಅಸಂಖ್ಯವಾದಂತಹ ಅನಂತವಾದಂತಹ ಬಟ್ಟೆಯನ್ನ ಕೊಟ್ಟವನು. ಆದ್ದರಿಂದ ಆ ಕೃಷ್ಣನನ್ನ ಪ್ರಭೂತ ಅಂತ ಕರಿಬೇಕು ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿ ಇರುವವನು ಮತ್ತು ಗುಣದಿಂದ ವ್ಯಾಪ್ತನಾದಂಥವನು ಯಾರೋ ಅವನು ಪ್ರಭೂತ. ಪ್ರಕರ್ಷೇಣ ಭವತಿ ಇತಿ ಪ್ರಭು ಸಚಾಸೌ ಗುಣೈಃ ಅಥೋ ವ್ಯಾಪ್ತಶ್ಚ ಇತಿ ಪ್ರಭೂತಃ. ಇನ್ನೊಂದು ಅರ್ಥದಲ್ಲಿ ಉತ್ತಮವಾದ ಆಕಾಶಾದಿಭೂತ ಪದಾರ್ಥಗಳನ್ನು ಸೃಷ್ಟಿಸುವವನು ಯಾರೋ ಅವನು ಪ್ರಭೂತ. ಪ್ರಕೃಷ್ಟಾನಿ ಭೂತಾನಿ ಅರ್ಥಾತ್ ಆಕಾಶಾದೀನಿ ಯಸ್ಮಾತ್ ಇತಿ. ಹೆಂಗೆ ಹೇಳ್ತೀರಿ ನೀವು ಅಂತಂದ್ರೆ, ಸತ್ಸಂದ್ರು ಹೇಳ್ತಾರೆ ಆತ್ಮನ ಆಕಾಶ ಸಂಭೂತಃ ಅಂತ ಶ್ರುತಿ ಇದೆ. ಪರಮಾತ್ಮ ಅವುಗಳನ್ನು ಸೃಷ್ಟಿ ಮಾಡ್ತಾನೆ, ಆದ್ದರಿಂದ ಅವನು ಪ್ರಭೂತ. ಇನ್ನೊಂದು ಅರ್ಥ, ಭೂತಾನಿ ಚೇತನಾತ್ಮಕಾನಿ ಸರ್ವಾಣಿ ವಸ್ತೂನಿ ಪ್ರಕೃಷ್ಟಾನಿ ಏನ ಸಹ ಪ್ರಭೂತಃ. ಒಬ್ಬೊಬ್ರು ಅವರವರ ಫೀಲ್ಡಿನಲ್ಲಿ ಉತ್ಕೃಷ್ಟರಾಗಿ ಇರುವ ಹಾಗೆ ಅನುಗ್ರಹವನ್ನ ಮಾಡುವವನು ಯಾರೋ ಅವನು ಪ್ರಭೂತ. ಯಾವುದೇ ಒಂದು ಫೀಲ್ಡ್ ತಗೊಳ್ರಿ, ಅದು ಸೈನ್ಸ್ ತಗೊಳ್ರಿ, ಇಂಜಿನಿಯರಿಂಗ್ ತಗೊಳ್ರಿ, ಅಥವಾ ಡಿಫೆನ್ಸ್ ತಗೊಳ್ರಿ, ನೇವಿ ತಗೊಳ್ರಿ, ಆರ್ಮಿ ತಗೊಳ್ರಿ, ಯಾವುದೇ ಕ್ಷೇತ್ರದೊಳಗಿದ್ರು ಆ ಕ್ಷೇತ್ರದೊಳಗ ಅವನು ಶ್ರೇಷ್ಠ ಅಂತ ಅನಿಸ್ಕೊಳ್ಬೇಕು ಅಂತಂದ್ರೆ ಅವನು ಪರಮಾತ್ಮ ಪ್ರಭೂತನಾಗಿದ್ದಾನೆ. ಆ ಕ್ಷೇತ್ರದಲ್ಲಿ ಅವರನ್ನ ಚೇತನಾಚೇತನಗಳನ್ನೆಲ್ಲ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಪ್ರಕೃಷ್ಟಗಳೆನಿಸುವಂತೆ ಮಾಡುವವನು ಯಾರೋ ಅವನು ಪ್ರಭೂತ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಪ್ರಕೃಷ್ಟಾಃ ಭೂತಾಃ ಭೂತಿಮಂತಃ ಮುಕ್ತಾಃ ಏನ ಸಹ ಪ್ರಭೂತಃ. ಮುಕ್ತಾತ್ಮರು ಪ್ರಕೃಷ್ಟರಾಗುವಂತೆ ಅನುಗ್ರಹ ಮಾಡುವವನು ಯಾರೋ ಅವನು ಪ್ರಭೂತ.
ಇನ್ನು ಪ್ರಭವ ಲೋಕೆ ಸಮರ್ಥಾ ಅಂತ ಅರ್ಥ. ಯಾರು? ಬ್ರಹ್ಮಾದಯ. ಊತಾಹ ಅಂತಂದ್ರೆ ಅತ್ಯಂತಾಧೀನತೆಯ ಸಂಬಂಧಾ ಯಸ್ಮಿನ್ ಸಹ ಪ್ರಭೂತಃ, ಜಗತ್ತಿನಲ್ಲಿ ಸಮರ್ಥರು ಅಂತ ಆಗಿರುವಂತಹ ಬ್ರಹ್ಮರುದ್ರಾದಿ ದೇವತೆಗಳನ್ನ ಊತಃ ತನ್ನ ನಿಯಮನದಲ್ಲಿ ಇಟ್ಟುಕೊಂಡವನು ಯಾರೋ ಅವನೇ ಪ್ರಭೂತ ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳ್ತಾ ಇವತ್ತಿನ 3 ನಾಮಗಳ ಚಿಂತನೆಯನ್ನು ಮುಗಿಸೋಣ. ಓಂ ಲೋಹಿತಾಕ್ಷಾಯ ನಮಃ. ಓಂ ಪ್ರತರ್ಧನಾಯ ನಮಃ. ಓಂ ಪ್ರಭೂತಾಯ ನಮಃ. ಓಂ ಅಸ್ಮದ್ಗುರುವಂತರ್ಗತ ಶ್ರೀ ಪುರಂದರದಾಸಾರ್ಯಾಂತರ್ಗತ ರಾಘವೇಂದ್ರ ತೀರ್ಥಗುರುವಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಮಧ್ವೇಶಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.